ಎಲೈಕ್ರಿಯನೇ, ಎದ್ದು ನಿಲ್ಲು, ಎದ್ದೇಳು, ಸ್ವರೂಪವನ್ನು ಹಿಂಬಾಲಿಸು, ಆತ್ಮಾನಂದವನ್ನು ಸವಿ. ಆತ್ಮಾನಂದವೆಂಬ ನದಿಯು ಸುತ್ತಲೂ ಪ್ರವಹಿಸುತ್ತಿದೆ, ಆತ್ಮಾನಂದದ ಸುರಿಮಳೆಯಾಗುತ್ತಿದೆ. ಈ ಅಮೃತವನ್ನು ಸಾಕಾಗುವವರಿಗೆ ಪಾಠ ಮಾಡು. ಜಗತ್ತಿನ ಗೊಡವೆ ನಿನಗೆ ಬೇಡ, ನಿನ್ನ ದಾರಿಯನ್ನು ನೀನು ನೋಡಿಕೋ. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆಯ ಒಡೆಯರಾಗಲಿ ಕೋಟ್ಯಾಧೀಶರಾಗಲಿ ಅವರು ರೋಗಿಗಳೇ. ಇತರರು ಬ್ಯಾರಿಸ್ಟರ್ಗಳಾಗಲಿ ಹೈಕೋರ್ಟ್ ಜಡ್ಜ್ಗಳಾಗಲಿ ಮತ್ತು ಮಂತ್ರಿಗಳಾಗಲಿ ಅಥವಾ ರಾಷ್ಟ್ರಪತಿ ವಿಶ್ವಾಧಿಪತಿಗಳಾಗಲಿ ಅಷ್ಟಾದರೂ ಅವರು ಅಜ್ಞಾನಿಗಳು. ಅದಕ್ಕೆ ಸ್ವಲ್ಪವೂ ಗಮನ ಪಡೆದರು. 3 ಲೋಕಗಳ ಐಶ್ವರ್ಯವು ಆತ್ಮಜ್ಞಾನ ಸಂಪತ್ತಿನ ಮುಂದೆ ತೃಣಪ್ರಾಯ. ಆತ್ಮಾನಂದವೆಂಬ ಸಮುದ್ರದ ಮುಂದೆ 3 ಲೋಕಗಳ ಆನಂದವು ಒಂದು ಹನಿಗೆ ಸಮಾನವಾಗಲಾರದು. ಆತ್ಮಜ್ಞಾನಕ್ಕೆ ಹೋಲಿಸಿ ನೋಡಿದರೆ ಐಹಿಕ ವಿಜ್ಞಾನಿಗಳ ಜ್ಞಾನವು ಕೇವಲ ಚರಟಕ್ಕೆ ಸಮಾನವು. ಅಮೂಲ್ಯವಾದ ಆತ್ಮಾನಂದ ನಿಧಿಯು ನಿನಗಾಗಿ ಸಿದ್ಧವಾಗಿದೆ. ಇದು ಅಕ್ಷಯವಾದ ಐಶ್ವರ್ಯವು. ಈ ಆತ್ಮಾನಂದದ ಸಂಪತ್ತನ್ನು ಯಾವ ಕಳ್ಳನೂ ಕದಿಯಲಾರನು. ಇದು ಎಂದೂ ವಿಕಾರ ಹೊಂದುವಂಥದ್ದಲ್ಲ. ಈ ಸಂಪತ್ತನ್ನು ಪಡೆದು ನಿರಂತರ ಸುಖಿಯಾಗು. ಈ ಸಂಪತ್ತನ್ನು ಪಡೆದ ನಂತರ ನೀನು ರಾಜರ ರಾಜ,
ಚಕ್ರವರ್ತಿಗಳ ಚಕ್ರವರ್ತಿ, ನಿನ್ನನ್ನು ಕಂಡು ಇಂದ್ರ ಮತ್ತು ಬ್ರಹ್ಮರು ಅಸೂಯೆ ಪಡುವರು. ಆತ್ಮಾನಂದವೆಂಬ ಅವಿನಾಶಿಯಾದ ಐಶ್ವರ್ಯವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡು. ನಿನಗೆ ಜಯವಾಗಲಿ. ಸಂಸಾರವು ದುಃಖವೆಂದು ಸಾಕಾದರೆ ಸರಕು, ಪಾರಮಾರ್ಥವು ಸುಖವೆಂದು ಬೇಕಾದರೆ ಬೆಳಕು. ಇವೆರಡೂ ಅಲ್ಲೆಂದರೆ ದುಃಖದಿಂದ ಬೇಕು. ಶ್ರೀ ಗುರು ಆತ್ಮಾನಂದರ ಅನುಭವವಾಗಿದೆ. ನಿಮಿಷಾರ್ಧವಾಗಲಿ ನಿಮ್ಮ ನೆನಪು ನಿಂದೊಡೆ ಮುಕ್ತಿ. ಯಾರ ಜನ್ಮೋತ್ಸವ? ಶರೀರದ್ದೇ. ಅದು ವ್ಯರ್ಥ. ಅದು ಅಭ್ಯಾಸದಲ್ಲಿ ತೋರಿದ್ದು. ಎಲ್ಲ ವ್ಯವಹಾರವೂ ಅಭ್ಯಾಸದಲ್ಲಿದೆ. ಎಲ್ಲ ಪ್ರಮಾಣ ತರಕಾರಿಗಳು ಅಭ್ಯಾಸದಲ್ಲಿ. ವ್ಯವಹಾರಿಕ ಎಚ್ಚರಿಕೆಯಲ್ಲಿ ಮಾತ್ರ. ಕನಸು ನಿದ್ರೆಗಳಲ್ಲಿ ಸುತ್ತಾ ಇರಲಾರವು. ಕನಸಿನದು ಕನಸಿಗೆ, ಎಚ್ಚರದ್ದು ಎಚ್ಚರಕ್ಕೆ. ನಿದ್ರೆಯಲ್ಲಿ ಅವು ಯಾವುದೂ ಇರಲಾರವು. ಈಗ ನಿಜದ ಎಚ್ಚರಾಗಿ ನಿಜದಲ್ಲಿರುವುದೇ ಕೆಲಸ. ನಿಜದ ಎಚ್ಚರವನ್ನು ಹೊಂದಲಿಕ್ಕೆ ಬೇಕಾದ ನಿಜದ ಜ್ಞಾನವನ್ನು ಬಿಟ್ಟರೆ ಉಳಿದೆಲ್ಲವೂ ಹೊರಡು ದೃಶ್ಯ. ಕಂಠಕೇನ ಏವ ಕಂಠಕಂ ಎಂಬಂತೆ ನಿಜ ಸ್ವರೂಪದ ಜ್ಞಾನದಿಂದ ಅಭ್ಯಾಸ ಜ್ಞಾನವನ್ನು, ದೇಹಾದಿಗಳು ತಾನೆಂಬ ಅಭ್ಯಾಸ ಜ್ಞಾನವನ್ನು, ದೇಹಾದಿಗಳು ತಾನಲ್ಲವೆಂಬ ನಿಜ ಜ್ಞಾನದಿಂದ ಸಮಾಹಿತನಾಗಿ ತೆಗೆದುಹಾಕಿ ತಾನೇ ತಾನಾಗಿ ಉಳಿಯುವುದು. ಆನಂದವೇ ಆನಂದವಾಗಿರುವುದು, ಆನಂದವೇ ಇರುವುದು. ಇದಕ್ಕೆ ಎಲ್ಲ ಅಧ್ಯಾತ್ಮ ವ್ಯವಸಾಯ. ಇದರ ಹೊರತಾಗಿ ಅಂದ್ರೆ ಅಭ್ಯಾಸ ನಿವಾರಣೆಯ ಹೊರತಾಗಿ ಬಾಕಿ ಇತರವೆಲ್ಲ ವ್ಯರ್ಥ. ಮತ್ತಷ್ಟು ದೇಹಾದಿ ಅಭ್ಯಾಸವು ಗಟ್ಟಿಯಾಗುತ್ತದೆ. ಆದ್ದರಿಂದ ವಿವೇಕ, ವೈರಾಗ್ಯ, ನೀತಿ, ಶ್ರವಣ, ಮನನ, ನಿಧಿಧ್ಯಾಸನ ಅಂದ್ರೆ ಆತ್ಮವಿಚಾರ, ಕಥನ, ಚಿಂತನ, ನಿಧಿಧ್ಯಾಸನ, ಪರಸ್ಪರ ಪ್ರಬೋಧನ ಇವುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ವ್ಯರ್ಥ. ಅಂತೆಯೇ ನಡೆದಿದ್ದ ಎಲ್ಲ ಗ್ರಾಮಗಳಲ್ಲಿ ಉತ್ಸವಾದಿಗಳನ್ನು ಬಿಡಿಸಲಾಗಿದೆ. ಅಂದರೆ ನೀರಿನ ಉತ್ಸವ, ಪಾಲ್ಕಿ ಉತ್ಸವ, ಜನ್ಮೋತ್ಸವ ಮತ್ತು ಪಾದಪೂಜೆಯನ್ನು ಬಿಡಿಸಿದೆ. ಕೇವಲ ಆತ್ಮಸ್ಥಿತಿಯನ್ನು ಅಳವಡಿಸಿಕೊಳ್ಳುವುದನ್ನು ಇರಿಸುವುದು. ಇನ್ನಿತರ ಸಂಗ್ರಹಾದಿಗಳಂತೂ ದೂರವೇ ಉಳಿಯಿತು. ಶಬ್ದಜಾಲ ಪಾಂಡಿತ್ಯಾದಿಯಂತೂ ತರ್ಕ ವ್ಯವಹಾರ ಪ್ರಮಾಣಾದಿಗಳಂತೆಯೇ ದೂರವೇ. ಅಂತಃಕರಣ ಪರಿಪಕ್ವತೆಯ ಮೂಲಕ ಪ್ರಥಮ ಅನುಭವಗಮ್ಯವಾದದ್ದೇ ಇರುವುದು. ಇಷ್ಟೇ ಸರಿ. ನೀವೆಲ್ಲರೂ ಆತ್ಮವಿಚಾರದಲ್ಲಿ ಇರುವಿರೆಂದು ಹೀಗೆ ತಿಳಿಸಲಾಗಿದೆ. ಸಾಕಾದರೆ ಸರಕು, ಬೇಕಾದರೆ ಬೆಳಕು, ಒಲ್ಲೆಂದರೆ ದುಃಖದಿಂದ ಬದುಕು. ಶ್ರೀ ಗುರುದೇವ ಆತ್ಮಾನಂದರ ಅನುಭವವಾಗಿದೆ. ಕಾಮಾತುರ ಕ್ರೋಧಾವಿಷ್ಟ ಆದಾಗ ವಿಚಾರನ ಬರ್ಬೋದು. ಅವಾಗ ಏನಾರ ಮಾಡಿಬಿಡ್ತೀವಿ, ಹಿಂದಗಡೆ ಪಶ್ಚಾತ್ತಾಪ ಪಡ್ತೀವಿ. ಅದೇ ಸಿಟ್ಟು ಬಂದ ಏನು ಹೇಳ್ಬೇಕು ಹೇಳೋದು ನಾವು. ಕಾಮಾತುರ ನಾವು ಸಾಕಷ್ಟು ಜನ ಗೊತ್ತಿರ್ಬೋದು. ಹಿಂದಗಡೆ ಅದರ ಫಲ ಒಂದು ಬಿಡ್ತಾನೆ. ವಿವೇಕ ವಿಚಾರಗಳಿಲ್ಲದ ಮಾಡಿದ ಕರ್ಮ ಪಶ್ಚಾತ್ತಾಪದ ಪ್ರತಿಫಲವನ್ನು ಕೊಡ್ತದೆ. ಅದಕ್ಕೆ ಯಾವಾಗಲೂ ವಿವೇಕ ಜಾಗೃತಿ ಇರಬೇಕು. ವಿವೇಕ ಜಾಗೃತಿ ಇತ್ತು ಅಂದರೆ ಕಾಮಕ್ರೋಧಾದಿಗಳನ್ನು ಬರಗೊಡ್ದು. ಅದಕ್ಕೆ ಯಾವಾಗಲೂ ನಾವು ವಿವೇಕವಂತರಾಗಿರ್ಬೇಕು, ಅಂತಹ ಸಂಘದಾಗ ಇರಬೇಕು. ಇಡೀ ಜಗತ್ತನ್ನು ಗೆದ್ದ ಸಮಾಧಾನ ಶಾಂತಿ ಇಲ್ಲ ಅಂದ್ಕೊಂಡು ಏನು ಮಾಡೋದು? ಕಾಮನ ಆತರತೆ ಎಂಥವನನ್ನಾದರೂ ತೆಗೆದುಕೊಂಡು ಬಲಿ ಹಾಕ್ತದೆ. ಅದು ರಾಮನ ಬೆನ್ನು ಹತ್ತಿ ರಾಮನ ಕಳ್ಕೊಂತೀವಿ. ರಾಮನ ಮೇಲುಗೈ ಆದಾಗ ಕಾಮನ ಹತೋಟಿ ಒಳಗೆ ಇಟ್ಕೊಳಕ್ಕೆ ಬರ್ತೈತಿ.
ಅದಕ್ಕೆ ಸೇರಿಗೆ ಸವ್ವಾ ಸೇರುವ ಆಗಬೇಕು ಅಂತ ಹೇಳ್ತಾರೆ. ಆತ್ಮವಿಚಾರ ಬಲಿತಂದ್ರೆ ಅನಾತ್ಮವಿಚಾರ ತಾನ ತಪ್ಪಗೆ ಬೀಳ್ಬೇಕು, ಅದ್ರ ಹಾವಳಿ ಬಂದ್ ಆಕೈತಿ. ಇದು ಆತ್ಮವಿಚಾರ ಬಂದ್ ಆತಂದ್ರೆ ಅದರ ಹಾವಳಿ ಹೆಚ್ಚಾಕೈತಿ. ಅದಕ್ಕೆ ಎಡೆಬಿಡದೆ ಆತ್ಮಚಿಂತನ ಮಾಡಬೇಕಂತ ಯಾಕೆ ಹೇಳಿದ್ದು? ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಅವಾಗ ಕಾಮನ ಕಾಟ ತಪ್ಪಿಸ್ಕೊಳಕ್ಬೋದು. ನೀವೊಂದು ಸ್ವಲ್ಪ ಆತ್ಮಚಿಂತನ ಬಂದಾತಂದ್ರೆ ಅದರ ನುಸುಳಿತೆ ಅಂದ್ರೆ ಭಕ್ತಿ ಅಂದ್ರೆ ಅದರ ಹಾವಳಿ ಹೆಚ್ಚಾಕೈತಿ. ಏನು ಅದಕ್ಕೆ ಎಡೆಬಿಡದೆ ಅಂತ ಹೇಳ್ಯಾರ. ತೈಲದಾರ ಅವತ್ತು ಅಭ್ಯಾಸ ಯಾವ ಮಾಡ್ತಾನೆ ಅವಾಗ ಕಾಮನ ಕಾಟ ತಪ್ಪಿಸ್ಕೊಳಕ್ಕೆ ಬರ್ತೈತಿ. ನಾವು ಕೇಳಿದ್ರೆ ಬಿಟ್ಟು ಬಿಡ್ತೇವೆ, ಅದು ಆವತ್ತು ಬಿಡ್ತೈತಿ, ಮತ್ತು ಅದರಂಗೆ ತನ್ನಂಗೆ ಮಾಡ್ಕೊಂಡ್ಬಿಡ್ತೇವೆ. ಏನು ಅದಕ್ಕೆ ಭಾಳ ಕಠಿಣ ಐತಿ. ಎಡೆಬಿಡದೆ ಅಭ್ಯಾಸ ಮಾಡೋಂಗಿದು ಸಾಧ್ಯತೆ ಅಂತಂದಾಗ ಎಡೆಬಿಡದೆ ಅಭ್ಯಾಸ ಮಾಡಲಿಲ್ಲ ಅಂದರೆ ಪಡೆಯುವುದಾಗದು ನಿಜ ಸುಖವ ಅಂತ. ಅದಕ್ಕೆ ನಿಜವೂ ನಾವು ಸೂತ್ರ ಇಟ್ಟಾರೆ. ತನ್ನ ತಾನು ಎಡೆಬಿಡದೆ ಆರೈಲು ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಎಡೆಬಿಡದೆ ಅಭ್ಯಾಸವನ್ನು ಮಾಡಿದಾಗ ಕಾಮನ ಕಾಟ ತಪ್ಪಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಹಿತ ಯಾವುದು ಅಹಿತ ಯಾವುದು ಅನ್ನೋದು ಹೊಳಿಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವು ಏನು ಹೇಳಿಕೆ ಬಂದು. ಏನು ಯಾಕೆ ವಾಸನ ಒಂದು ಇಷ್ಟು ನಮಗೇನಾಗ ಯಾವಾಗಾರ ಒಂದು ತಾಸು ಕೇಳ್ತೀವಿ, ಮತ್ತು ಉಳ್ಕಿದ್ದ ಟೈಮ್ ಎಲ್ಲ ಬರೀ ಅನಾಥ ವಿಚಾರದಾಗ ತೊಡಗ ಅಂಥ ಸಂಘದಾಗ ಕಾಲ್ತೀವಿ. ಬಿಟ್ಟು ಬಿಡದ ನಾವು ಇದೇ ಸಂಘದಾಗಿದ್ರಿ ಏನಾರ ವಿವೇಕ ಜಾಗೃತ ಆಗಿ ಇದರಿಂದ ಕಡೆಕಾಗಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಏನು. ಅದಕ್ಕೆ ಸಾಮಾನ್ಯ ಜನರ ಕೆಲಸ ಅಲ್ಲಪ್ಪ ಇದು. ಆರ್ಡಿನರಿ ಜನರಿಗೆ ಹತ್ತೋದೂ ಇಲ್ಲ. ಎಕ್ಸ್ಟ್ರಾಡಿನರಿ ಅಂದರೆ ಬಿಟ್ಟು ಬಿಡೋದ ಅಭ್ಯಾಸ ಮಾಡೋದು ಮತ್ತೊಂದು ಏನೂ ಇಲ್ಲ. ಅನಾತ್ಮ ಚಿಂತನೆ ಎಲ್ಲ ಬಂದ್ ಮಾಡಿ ಯಾವಾಗಲೂ ಆತ್ಮಚಿಂತನದಾಗ ತೊಡಗ ಅವಾಗ ಸಾಧು ಅಂತಾರೆ. ಯಾವಾಗಲೂ ಬಿಟ್ಟು ಬಿಡದ ಅದರ ಆ ನೆನವನ್ಯಾಗಿರೋ ಅವ್ನು ಸಾಧು ಅಂತಾರೆ. ಇಲ್ಲಿ ಬಂದಾಗ ಅಷ್ಟೇ ಮಾಡೋದು, ಮತ್ತು ಮನೆಗೆ ಹೋಗಿ ಅದನ್ನು ಮಾಡೋದು, ಇವ್ನು ಸಾಧು ಅಲ್ಲ. ಏನು ಅಂಥವ್ರಿಗೆ ಏನು ಮಾಡಿದ್ರು ಹತ್ತೋದೂ ಇಲ್ಲ. ವಾಸನೆಗಳು ಬೆನ್ನು ಹತ್ತಿ ನಾವು ತಿರುಗಬೇಕಾಗ್ತದೆ. ವಾಸನಾ ನಾಶ ಆಗದ ಹೊರತು ಯಾವಾಗಲೂ ಇದರ ಅನುಸಂಧಾನ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ವಿವೇಕದಿಂದ ಈ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋದು. ವಿವೇಕ ನಮ್ಮಲ್ಲಿ ಜಾಗೃತಗೊಳಿಸ್ಬೇಕಂದ್ರೆ ವಿವೇಕವಂತರ ಸಂಘನೇ ಇದಕ್ಕೆ ಮಹತ್ವ. ಆಗಲಬಾರ್ದು, ಪ್ರಾಣ ಹೋಗ್ತಿದ್ರು ಆ ವಿವೇಕವಂತರ ಸಂಘ ಬಿಡಬಾರ್ದು ಅಂತ. ಏನು ಯಾವಾಗಲೂ ಅವ್ರ ಸಂಘದಾಗಿದ್ರೆ ಏನಾರ ಕೆಲಸ ಆಗತ್ತೆ. ಅದಕ್ಕೆ ಬಾಕಿ ಉಳ್ದೈತೆ. ನಾವು ಒಂದು ಕೇಳ್ತೇವೆ, ಮನೆಗೆ ಹೋಗ್ಬಿಡಿ, ಮತ್ತೆ ಹೋಗಿಬಿಡ್ತೈತೆ ಆಗದ ಕಡೆ ಎಲ್ಲ. ಪರಮುಖ ಆತಂದ್ರೆ ಮುಗಿದು. ಏನು ಪರಮುಖ ವೃತ್ತಿ ಎಲ್ಲ ಬಂದಾದಾಗ ಇದರ ಅನುಸಂಧಾನ ಮಾಡೋಕೆ ಹೋಗುತ್ತೆ. ಏನು ಸತತ ಅಭ್ಯಾಸ ನಡಿಬೇಕಿದು. ಅಂದಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಇರಲಿಕ್ಕೆ ಬರ್ತದೆ. ತನ್ನ ಮೂಲ ಆನಂದಮಯವಾದ ಇರುವಿನ ಅನುಭವವನ್ನು ನೆನಪಿ ತಂದು ಕೊಟ್ಟರು. ಅದನ್ನು ನೆನಪಿ ತಂದುಕೊಂಡಿರೋ ಪುಣ್ಯಾತ್ಮರು ಎಷ್ಟು ಮಂದಿ ಅದಾರ ಅಂತ ಹೇಳೋ ಹೊತ್ನ್ಯಾಗ ಹೌದಂದಂಗೆ ಅನಿಸ್ತದೆ. ಬಿಟ್ಟು ಕೂಲಿ ಅದನ್ನು ಮರೆತು ಬಿಡ್ತೇವೆ, ಮತ್ತೆ ಹೊರಗೆ ಬಹಿರ್ಮುಖ ಆಗ್ತೈತಿ, ಅನುಭವಕ್ಕೆ ಬರೋದಿಲ್ಲ. ಏನು ಬಹಿರ್ಮುಖ ವೃತ್ತಿಗೆ ಎಷ್ಟು ಜನ್ಮ ಆದರೂ ಇದು ಬರ್ತದೆ. ಕಾಯಂ ಅಂತರ್ಮುಖಿಯಾಗಿ ಉಳಿಬೇಕಲ್ಲ. ವಾಸನಾದಿಗಳ ನಾಶ ಆದಾಗ ಉಳಿತೈತೆ. ಒಳಗೆ ವಾಸನ ಇದ್ವು ಅಂದ್ರೆ ಅಂತರ್ಮುಖಿಯಾಗಿ ಹಚ್ಚೋದಿಲ್ಲ, ಹೊರಗೆ ಹೇಳ್ಕೊಂಡು ಹೋಗ್ಬೇಕು. ಮತ್ತೆ ಅದಕ್ಕೆ ವಾಸನೆ ಇರಿಸದೆ ಅಂತಂದರೆ ಅವಾಗ ಮನಸ್ಸು ಏಕಾಗ್ರಕತೆ, ಅವಾಗ ನಮ್ಮ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಪಡೆಯುವುದಾಗದು ನಿಜ ಸುಖವ ಎಡೆಬಿಡದೆ ಅದರ ಅಭ್ಯಾಸ ಮಾಡೋವಾಗ ಅಂತ ಹೇಳ್ಯಾರ. ತನ್ನ ತಾನು ಎಡೆಬಿಡದೆ ಅರಿಯದಾತನಿಗೆ ಕೇಳಿದ್ದನ್ನು ನೆನಪಿಟ್ಕೊಂಡಾಗ ಧ್ಯಾನಕ್ಕೆ ಕುಂಡ್ರಾಕ್ ಬರ್ತೈತಿ. ಧ್ಯಾನಕ್ಕೆ ಕೂತ ಅದನ್ನು ಅನುಸಂಧಾನ ಮಾಡೋರು ಎಷ್ಟು ಮಂದಿ ಇದ್ರಿ ಇದ್ರಾಗ? ಕನಿಷ್ಠ ಒಂದು 45 ನಿಮಿಷ ಧ್ಯಾನಕ್ಕೆ ಕುಂಡ್ರಕ್ಕಾಕೈತೇನೆ. ಏನು ಮಾಡಿದಂಗೆ ಇಡೀ ಜನ್ಮೆಲ್ಲ ಬರೀ ವಿಷಯ ಧ್ಯಾನದಾಗ ಕಳೆದ ಇದರ ಆರಾಮಿನ ನೆನಪು ಬಾ ಅಂದ್ರೆ ಎಲ್ಲಿ ಬರ್ಬೇಕು? ಆರಾಮ್ ಬೇಕಾಗಿತ್ತಂದ್ರೆ ಆರಾಮಿನ ಕಡೆ ಎಲ್ಲ ಕೊಡ್ಬೇಕಿಲ್ಲ, ಅದಕ್ಕೆ ವೇಳೆ ಕೊಡ್ಬೇಕಿಲ್ಲ. ಆರಾಮ್ ಇರೋಕೆ ನಿನಗೆ ವೇಳೆ ಸಿಗಲಿಲ್ಲ ಅಂದ್ರೆ ಆರಾಮ್ ಇರೋದು ಯಾವಾಗ ನೀನು?
ಅದನ್ನು ಮಾಡೋಕೆ ನಿನಗೆ ಟೈಮ್ ಸಿಗಲಿಲ್ಲ ಅಂದ್ರೆ ನೀ ಮಾಡೋದು ಯಾವಾಗ, ನಿನಗೆ ಕೂಡೋದು ಯಾವಾಗ ಅಂತಾರೆ ಇಲ್ಲ. ಆರಾಮಿನ ಕಡೆಲ್ಲ ಕೊಟ್ಟಾಗ ಆರಾಮಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಅದ್ರ ಕಡೆ ಒಂದು ತಾಸರ ಅದ್ರ ಕಡೆ ಎಲ್ಲ ಕೊಡಬೇಕು ಅನ್ನೋದಿಲ್ಲ ಇಲ್ಲ. ಹಾಂ, ಅಂದಾಗ ಅದು ಗಟ್ಟಿ ಕೇಳಿ 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 ಶ್ರವಣರ ಮಾಡೋಕೆ ಕಲಿ. ಇದೊಂದು ಜನ್ಮ ಬರೀ 2 ಹೊತ್ತು ಶ್ರವಣರ ಮಾಡ, ಅಷ್ಟರ ವೇಳೆ ಅದ್ರ ಕಡೆ ಲಕ್ಷ ಕೊಟ್ಟು ಇರಾಕ್ ಬರ್ತೈತಿ. ಅದು ಶ್ರವಣದ ಬಲ ಜೋರು ಆತಂದ್ರೆ ಒಳಗೆ ಆಂತರಿಕವಾಗಿ ಅದು ಅಭ್ಯಾಸ ನಡಿತೈತಿ. ಮನನ ಮಾಡ್ಕೋತ ಇರಾಕ್ ಬರ್ತೈತಿ. ಮನನದ ಅವಧಿ ಹೆಚ್ಚಾದಂಗೆ ಅದು ನಿಧಿಧ್ಯಾಸನ ಗಟ್ಟಿಯಾಕೈತಿ. ಅದರ ನೆನವು ಅವಾಗಿದ ಅನುಭವ ಬರೋಕೆ ಶುರು ಆಕೈತಿ. ನಿಜವಾದ ಇರುವಿನ ಅನುಭವ ಅಭ್ಯಾಸ ಮಾಡಿದಾಗ ಬರ್ತೈತೆ. ನಾವು ಅಭ್ಯಾಸ ಮಾಡೋದು ತಕ್ಕರ್ ಬರ್ತೇ ಕಷ್ಟ, ಈಗಿನ ಬರ್ತೇ ಕಷ್ಟ ಮಾಡಿ ಮತ್ತು ಅವರಿಗೆ ಪ್ರಮುಖ ಆಗಿಬಿಡ್ತದೆ. ವಾಸನಾ ನಾಶ ಆಗದ ಹೊರತ ಅಂತರ್ಮುಖಿ ಆಗಿರ್ಲಿಕ್ಕೆ ಬರುವುದೂ ಇಲ್ಲ. ಏನು ಅದಕ್ಕೆ ಈಗ ಮನುಷ್ಯನ ಜನ್ಮ ಇದ್ದಾಗ ಇವೆಲ್ಲ ಯಾವ ವಾಸನೆಗಳದಾವ, ಪ್ರಬಲ ಅದಾವ. ಎಲ್ಲ ವಾಸನೆಗಳನ್ನು ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊಂಡು ಅದಕ್ಕೆ ಹೇಳ ಸರ್ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೂ ಇದ ಮಾತಾ ಹೇಳಿ, ನೀ ಏನೇನು ಎದಾದ್ರೆ ಸುಖ ಬುದ್ಧಿ ಅಂತ ಕಲ್ಪಿಸ್ಕೊಂಡು ಬರ್ತೀವಿ ಅವನ್ನೆಲ್ಲ ತೆಗೆದ ಸಂಕಲ್ಪ ಪ್ರಭವಾನ್ ಕಾಮಾಂಸ್ ತ್ಯಕ್ವ ಸರ್ವಾನ್ ಶೇಷತಃ ಮನಶೈರಿಂದ್ರಿಯ ಗ್ರಾಮಂ ವಿನೀಂ ಸಮಂತತಃ. ಮನಸ್ಸನ್ನು ಯಾವ ಇಂದ್ರಿಯಗಳಿಗೆ ಹರಿಬಿಡದ, ಇಂದ್ರಿಯಗಳ ಮುಖಾಂತರ ವಿಷಯಗಳಿಗೆ ಹರಿಬಿಡದ ಅವನ ಅಂತರ್ಮುಖಿ ಮಾಡಿ ಧೈರ್ಯದಿಂದ ಕೂಡಿದಂಥ ಧೃತಿಗ್ರಹಿತೆಯ ಧೈರ್ಯದಿಂದ ಕೂಡಿದಂಥ ಬುದ್ಧಿಯಿಂದ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿತಪಿ ಚಿಂತೆಯೇತ್. ಆ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿ ಅನಾತ್ಮಚಿಂತನೆಯನ್ನು ಕೈ ಬಿಟ್ಟು ಯಾವಾಗಲೂ ಆತ್ಮಚಿಂತನೆಯನ್ನು ಅವನು ಬಿಟ್ಟರೆ ನಾವೆಲ್ಲ ಕೆಡ್ತೇವೆ ಅಂತ ತಿಳ್ಕೊಂಡೇವಿ. ವಿಷಯ ಚಿಂತನೆ ಬಿಟ್ಟರೆ ಬಾಳೆಗಿಡ ಆತ್ಮ ಇದೆ ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ನಾವು ಹಂಗೆ ಇದೇನು ಬಾಳೆ ಅಂತೈತೆ ಬದುಕಂತೈತೆ ಮತ್ತೊಂದು ಹೆಸರೇ ಇಲ್ಲ ಇದಕ್ಕೆ. ಹೌದು ಆದ್ರೆ ಅವ್ನಿಗೆ ಹಕ್ಕಿಗತಿ ಗೊತ್ತೈತಿ, ಏನೂ ಇಲ್ಲ ಲಾಭಿಲ್ಲ ಅದ್ರಾಗ. ಅವ್ನು ಗೊತ್ತಿದ್ದವ ಅದರ ದೋಷವನ್ನು ಕಂಡವ, ಅದನ್ನು ನೆನಪಿಸೋದ ಮಾಡಕ್ಕೆ ಹೋಗೋದು. ನಮಗೆ ಬೇಡದಿತ್ತಂದ್ರೆ ನೆನಪು ಬೇಡಪ್ಪ ಅದ್ರ ಸುದ್ದಿ ತೆಗಿಬೇಡ ಅಂತ ಇಲ್ಲ ಅಂತೇವ್ ನಾವು. ಬಾಳೆ ಸುದ್ದಿ ತೆಗಿಬೇಡ ಅಂತ ಯಾರ ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ನಾವು ಯಾರು ಅದಿರಿ ಇದ್ರಾಗ ಅಂತಿದ್ರು ಅದು. ನಮ್ಮ ಬಾಳೆ ಸುದ್ದಿ ಮಾತಾಡ್ತಿತ್ತು, ನಂಗೆ ಯಾರು ಕೂಡ ಇರ್ತಿದ್ರು ಅದು. ಹಂಗೆ ಒಳಗೆ ಹೆಂಗಿರ್ಬೇಕು ಅವ್ರ ಅಭ್ಯಾಸ. ನಾವು ಬರೇ ಅದೇ ಚಿಂತನೆ, ಎದ್ರು ಬೇದ್ರು ಬರೇ ಅದೇ ಹೆಸರು ಅಂಥವ್ರ ಸಂಘದಾಗ ಕಾಣ್ತವೆ. ಏನೋ ಒಂದು ಔಪಚಾರಿಕ ಮಾತಾಡ್ತೀವಿ ಇಷ್ಟ, ಅದಕ್ಕೆ ಆಗೋದು ನಮಗೆ. ಅದ್ರ ಜನರ ಪರಿಚಯನ ಬೇಡ ನಮಗಂತ ವಿಷಯ ಬಡಕ ಜನರ ಸಂಘದಿಂದ ಇದು ಹಂಗಾಕೈತಿ. ಅದಕ್ಕೆ ಅಂಥ ಸಂಘವನ್ನು ವರ್ಜ್ಯ ಮಾಡಬೇಕಾಗೈತಿ. ಅಂಥವ್ರಿಗೆ ಭೇಟಿಸೋದು ಆಗಬಾರ್ದು. ಯಾಕಂದ್ರೆ ಭೇಟಿ ಆದರೂ ಮರೆಯೋದು ಅಂಥವ್ರ ಸಂಘದಿಂದ ದೂರ ಇರೋಕೆ ಕಲ್ತು ಏನಾರ ಸ್ಥಾನ ಪ್ರತ್ಯಾಹಾರ ಬೇಕಾಗೈತಿ. ಅಂಥ ಸಂಘ ಅಂಥ ಸ್ಥಾನ ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂಥ ವಾತಾವರಣ ಏನೈತಲ್ಲ ಅದನ್ನೆಲ್ಲ ಕೈ ಬಿಡೋದು. ಏನು ಅಂದಾಗ ಅಭ್ಯಾಸ ಮಾಡೋವಾಗ ಅವೆಲ್ಲ ಬೇಕಾಗ್ತವೆ. ಏನು ಅಂಥ ದೇಶ ಅಂಥ ಒಂದು ವೇಳೆ ಇಟ್ಕೊಂಡು ಅಭ್ಯಾಸ ಕೂಡಬೇಕಾಗೈತಿ. ಅದಕ್ಕೆ ಮಹತ್ವನ ಕೊಡಲಿಲ್ಲ ಅಂದರೆ ವೇಳೆ ಎಲ್ಲ ಬರೀ ಅದರಾಗ ಕಳೆದ ಅಂಥ ಸಂಘದಾಗ ಅಂಥ ಕಾಲದೊಳಗೆ ವೇಳೆ ಕಳೆದ ಎದಕ್ಕೆ ಗೊತ್ತೈತಿ. ಅದಕ್ಕೆ ನಾವು ಉಳ್ಕಿದ್ವಿ ಅಂತ ಇದನ್ನು ಮಾಡೋ ಟೈಮ್ನೇ ನಿದ್ದೆಯಾಗಿ ಹೋಗಿಬಿಡ್ತೈತಿ. ಮೂರ್ಖ ಇದು ನಿದ್ದೆಯ ಸಮಯವಲ್ಲ ಅಂದ. ಏನು ನಿದ್ದೆ ಮಾಡೋ ಸಮಯ ಅಲ್ಲಪ್ಪ, ಎಚ್ಚರ ಆಗು ಅಂತ. ಏನು ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರದಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳನ್ನು, ಜನರ ಪರಿಚಯ ಇಲ್ಲದಿರಬೇಕು. ಜನಸಂಪರ್ಕದಿಂದ ವಿಷಯ ಜನರ ಸಂಪರ್ಕದಿಂದ ದೂರ ಇರಕ್ಕೆ ಇದನ್ನು ಅಭ್ಯಾಸ ಮಾಡೋದು ಮುಮುಕ್ಷವಾದ ಉಂಟು. ಏನು ಕೇಳಿದ್ದು ನೆನಪು ಉಳಿಬೇಕಲ್ಲ. ಬೇಕಾದದ್ದಿತ್ತಾದ್ರೆ ನೆನಪಿಡ್ಗೋದಿಲ್ಲ.
ಬಾಳೆ ಸುದ್ದಿ ತೆಗಿ ಹೆಂಗೆ ನೆನಪಿಟ್ಕೋತೀನಿ ನೋಡಿಗ. ನೆನಪಿಟ್ಕೊಂಡ ಧ್ಯಾನ ಕೊಂಡ್ರಾಗ ಬರ್ತೈತಿ. ನೆನಪಿನ ಅವಧಿ ದೀರ್ಘ ಆದಂಗೆ ನಿಧಿಧ್ಯಾಸನ ಶುರು ಆಗ್ತೈತಿ. ಸಂಧ್ಯಾ ಸೂತ್ರವನ್ನು ಬಿಟ್ಟು ಸ್ವರೂಪಾವಸ್ಥಿತಿಯನ್ನು ಹೊಂದಲಿಕ್ಕೆ ಎರಡನೇ ಹಿಡಿದು ಇಲ್ಲೇ ಇಲ್ಲ. ಸಂಧ್ಯಾ ಅಂದರೆ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯಲ್ಲ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗೈತಿ. ಏನು ಅದನ್ನು ಶಂಕರಾಚಾರ್ಯ ಸ್ಪಷ್ಟ ಹೇಳ್ಯಾರ ಅವರು. ನಷ್ಟೇ ಪೂರ್ವ ವಿಕಲ್ಪೇತು ಯಾವತ್ತು ಅನ್ವೇಷಣ ಉದಯ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿದೆ. ಆ ಮಧ್ಯಂತರ ಸ್ಥಿತಿಯೊಳಗೆ ಸ್ಪಷ್ಟವಾಗಿ ಆನಂದದ ಅನುಭೂತಿ. ಆ ಸೂತ್ರ ಎಲ್ಲರಿಗೂ ಹೇಳ್ತಾರೆ. ಇದಕ್ಕೆ ಬ್ರಹ್ಮಸೂತ್ರ, ಶಿವಸೂತ್ರ, ಸಂಧ್ಯಾ ಸೂತ್ರ ಅಂತ. ಆ ಸೂತ್ರವನ್ನು ಹಚ್ಕೊಳ್ಳೋ ಅಭ್ಯಾಸ ಮಾಡಕ್ಕೆ ಕಲಿಬೇಕಲ್ಲ ನಾವು. ಸತತ ಬೇಕು. ಬ್ರಹ್ಮಸೂತ್ರ ಅಭ್ಯಾಸ ಮಾಡ್ಬೇಕಂತಂದ್ರೆ ಅನುಭವಿಗಳ ಯಾವ ರೀತಿ ಅದನ್ನು ಕಲ್ಪನಾರಹಿತ ಸ್ಥಿತಿಯನ್ನು ನೆನಪಿಗೆ ತೊಗೊಂಡು ಉಳ್ಕೊಂಡ್ರು ನಾವು ಅದರಂಗನೇ ಇರಾಕಿಲ್ಲ. ಕಲ್ಪನೆಗಳನ್ನು ನಿರೀಕ್ಷಣೆ ಮಾಡ್ಕೋತ ಇದ್ವಿ. ಅದು ಕಲ್ಪನೆಗಳೆಲ್ಲ ಅಡಿಗೆ ಹೋಗಿ ಕಲ್ಪನಾ ಅಡಿಗೆದಾಗ ಏನಿರ್ತೈತಿ ಅದನ್ನು ಅಬ್ಸರ್ವ್ ಮಾಡ್ಕೊತ ಇರ್ಬೇಕು. ಅದಕ್ಕೆ ಧ್ಯಾನ ಅಂತ. ಯಾವುದೇ ಥರದ ಕಲ್ಪನೆ ಇಲ್ಲದ ಸ್ಥಿತಿನ ಧ್ಯಾನ. ಅಲ್ಲಿ ಆನಂದದ ನೆನಪು ಆಯಿತು. ಇದೇ ಅಭ್ಯಾಸ ಸತತ ನಡೆದು ಅದಕ್ಕೆ ಗಟ್ಟಿ ಆತಂದ್ರೆ ಅಲ್ಲಿ ನಿನಗೆ ಜ್ಞಾನೋದಯ ಸಮಾಧಿ ಆಗ್ತದೆ. ಅದಕ್ಕೆ ಅಭ್ಯಾಸ ಸಂಜನಿತ ಅಂತ ಯಾಕೆ ಹೇಳಿರೋದು? ಸತತ ಅಭ್ಯಾಸ ಬೇಕಿದೆ. ಪ್ರಥಮಾನುಭವದಲ್ಲಿ ನೆಲೆಯಾಗಿ ನಿಂತ ಅಂದರೆ ಇದೆಲ್ಲ ಸುಳ್ಳು ಅನ್ನೋದು ಬೆಳಿತೈತಿ. ನೀನು ಬೈತಲ್ಲ ಎಚ್ಚರಿಕೆ ಅವಸ್ಥಾ ಸುಳ್ಳು ಅನ್ನೋದು ಖಾತ್ರಿ ಆಗ್ಬಿಟ್ಟ ನಿಮ್ಮ ಅಪ್ಪ ಸತ್ತು ನಿಮ್ಮ ಮಗು ಊಟ ಕೂತ್ರು ಇದು ಹತ್ತುದಿಲ್ಲ. ಅವಾಗ ಇದೆಲ್ಲ ಸುಳ್ಳದ ಅಂತ ಹೊಳಿತೈತಿ. ಕನಸಿನಿಂದ ಎಚ್ಚರ ಆದ್ಕೂಲೆ ಕನಸಿನ ವ್ಯವಹಾರ ಹೆಂಗೆ ಸುಳ್ಳು ಅನ್ನಿಸ್ತದೆ, ಹಂಗೆ ಸ್ವರೂಪ ಜಾಗೃತಿಯನ್ನು ನಾವು ಹೊಂದಿದ ನಂತರ ಇದೆಲ್ಲ ಸುಳ್ಳು ಅನ್ನೋದು ಹೊಳಿತೈತಿ. ಅವಾಗ ಇದರಿಂದ ಬಾಧೆ ಆಗುವುದಿಲ್ಲ. ಸುಳ್ಳು ಇರ್ಬೋದು ಈ ಆಟವು, ಅವಾಗ ನಾವು ಬಾಧೆ ಪಡೋದಿಲ್ಲ. ಇಲ್ಲ ಅಂದ್ರೆ ಇದಕ್ಕೆ ಕರೆ ಅಂತ ತಿಳ್ಕೊಂಡು ನಾವು ಬಾಧೆ ಪಡ್ತೀವಿ. ಎಚ್ಚರಿಕೆ ಅವಸ್ಥೆ ಇದಕ್ಕೆ ಕರೆ, ಇದ ಸ್ವರೂಪ ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತೀವಿ. ಇಲ್ಲ, ಇದು ಕನಸಂತ ತಿಳ್ಕೊ ಅಂತಾರೆ. ಕನಸಂತ ತಿಳ್ಕೊಬೇಕಾತಂದ್ರೆ ನಾವು ಸ್ವರೂಪದ ಜಾಗೃತಿಯನ್ನು ಮಾಡ್ಕೊಂಡಾಗ ಇದು ಕನಸಾಕೈತಿ. ಹಂಗೆ ಕನಸಿನಾಗಿದ್ದಾಗ ಕನಸಂತ ತಿಳ್ಕೊಳಕ್ಕಾಕೈತಿ? ಸಾಧ್ಯ ಇಲ್ಲ. ಸ್ವರೂಪ ಜಾಗೃತಿಯನ್ನು ಹೊಂದಿದಾಗ ಕನಸಂತ ತಿಳ್ಕೊಳಕ್ಕಾಗುತ್ತೆ. ಸ್ವರೂಪಾನುಸಂಧಾನ ಮಾಡಲಿಕ್ಕೆ ಸೂತ್ರ ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವರಿಗೆ ಅದು ಒಂದೇ. ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲ ವರ್ಗದ ಕಾಲದವ್ರಿಗೂ ಒಂದೇ. ಬೇರೆ ಬೇರೆನೇ ಇಲ್ಲ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿಯು ಒಂದೇ ಅಂತ ಶರೀಫರು ಕೂಡ ಹೇಳ್ಯಾರಿಲ್ಲ. ಸುಳ್ಳ 108 ಮಾರ್ಗದ ಅಂತ ತಿಳ್ಕೊಂಡು ನಿದ್ರಿ ಸುಂದಿನ ಸೂತ್ರ ಎಲ್ಲರಿಗೂ ಹೆಂಗೆ ಒಂದೇ ಅದ, ಹಂಗೆ ಇದು ಎಲ್ಲರಿಗೂ ಒಂದೇ. ಮನಸ್ಸು ಅಥವಾ ಬುದ್ಧಿ ಅರಿವಿನ ಆಶ್ರಯವನ್ನು ಪಡೆದ ಎಲ್ಲ ಪರಗಳ ರೂಪವನ್ನು ಅರಿಯುತ್ತಿರ್ಬೋದು. ಎಲ್ಲ ಹೊರಗಿನ ವ್ಯವಹಾರ ಮಾಡ್ತದೆ. ಅರಿವಿನ ಆಶ್ರಯವನ್ನು ಪಡೆದು ಮಾಡ್ತದೆ. ಅದಕ್ಕೆ ಸ್ವತಂತ್ರತೆ ಇಲ್ಲ, ಜಡ ಅದ ಅದು. ಈ ಮೂರು ಅವಸ್ಥೆಗಳೇನದಾವಲ್ಲ ತೂರೆಡಗ್ತವೆ. ಈ ತೂರೆಡುವಂಥ ಮೂರು ಅವಸ್ಥೆಗಳನ್ನು ಮೀರಿ ಈ ಮೂರೂ ಅವಸ್ಥೆಗಳ ಯಾವ ಸಂಬಂಧವೂ ಇಲ್ಲದ ತ್ರಿಕಾಲಬಾಧ್ಯವಾಗಿರ್ತಕ್ಕಂಥ ವಸ್ತು ಏನದ ನೋಡ್ರಿ, ಅದು ನೀನು. ಈ ತೋರ್ಕಿ ಒಳಗಿಂದ ಯಾವುದೂ ನೀನಲ್ಲ, ಎಚ್ಚರಿಕೆ ಒಳಗಿಂದೂ ನೀನಲ್ಲ, ಕನಸಿನೊಳಗಿಂದೂ ನೀನಲ್ಲ, ನಿದ್ದೆಯೂ ಅಲ್ಲ, ನಿದ್ದಿ ಮಬ್ಬನೂ ನಿನಗಿಲ್ಲ. ಅಲ್ಲಿ ಎಲ್ಲವನ್ನ ನೀ ಅರಿತಿ. ಅದನ್ನು ಯಾರಿಗೇ ಆದರೂ ಧ್ಯಾನದಲ್ಲಿ ತೊಡಗಿ ನೆಲೆಯಾಗಿ ನಿಂತ ಅನುಭವ ಮಾಡಿಕೊಂಡಾಗ ತಿಳಿತಿದ್ದು. ಬರೀ ಮಾಹಿತಿ, ಶಬ್ದದ ಮಾಹಿತಿ ಮಾಡ್ಕೊಂಡು ನಾನು ಹೇಳಿದೆ, ಆ ಸ್ಥಿತಿ ಬಂದಂಗೆ ಆತ ನೀನು. ಅವೆಲ್ಲ ಅಂತಾದ್ರಾಗ ಊಟದ ಬಗ್ಗೆ ಮಾತಾಡ್ರೆ ಉಂಡಂಗೆ ಆತ ನಿನಗೆ. ತೃಪ್ತಿ ಹೊಂದಿದಂಗೆ ಆಯ್ತು. ಅಡಿಗೆ ಮಾಡ್ಕೊಂಡಾಗ ಊಟ ಮಾಡಿದಾಗ ತೃಪ್ತಿ ಆಕೈತಿ. ಹಂಗೆ ಸ್ವತಃ ನೀ ಅದನ್ನು ಸಾಧನಗಳು ತೊಡಗಿ ಅನುಭವ ಮಾಡಿಕೊಂಡಾಗ ಇದು ತೃಪ್ತಿ.
ಶುದ್ಧೀಶ್ವರರಾದ್ರೆ ತಿಳಿದುಳಿದು ಹೇಳಕ್ಕೆ ಕಲ್ತಿ ಅದನ್ನು ಅನುಭವ ತಗೊಳಕ್ಕೆ ಕಲಿಲಿರಲ್ಲ ಅವರು. ಅಡುಗೆ ಮಾಹಿತಿ ಎಲ್ಲ ಆಗೈತಿ, ಸಾಮಾನಿಲ್ಲಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ, ಅವಕ್ಕೆಲ್ಲ ಬೇಕಲ್ಲ ಸಾಧನ ಸಾಮಗ್ರಿಗಳು ಬೇಕು ಅಂದಾಗ ಹಂಗಾಕೈತೆ ಅದು. ಅದಕ್ಕೆಲ್ಲ ವೇಳೆ ಮೀಸಲಾಗಿ ಇಟ್ಕೋಬೇಕು. ಸತತ ಎತ್ತು ಹೋಗದಂಗೆ ಮನಸ್ಸು ಮಂಗ್ಯನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಏನೈತಿ ನಿನಗೆ ಅದ್ರಾಗ, ಯಾಕೆ ವೇಳೆ ಕಳಿತಿ ಕೆಲಸದ ಇದೇ ಮನಸ್ಸು ಏನು ಸಿಗ್ತೀನಿ ನಿನಗೆ ಅದ್ರ ಸುಳ್ಳ ವೇಳೆ ಕಳೆದ ಎಷ್ಟು ಜನ್ಮಗಳು ಕಳೆದಿ ಸುಮ್ಮನೆ ವೇಳೆ ಕಳೆದ ಅದರಾಗ ಐತಿ ಅಂತ ಸುಳ್ಳ ಆ ಭ್ರಾಂತಿ ಒಳಗೆ ತಿರುಗಿದೆಲ್ಲ. ಮನಸ್ಸಿಗೆ ಬುದ್ಧಿ ಹೇಳಿ ಇಲ್ಲಿ ಸರಿಸೋ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಮಾಡೋದಿಲ್ಲ, ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಸತತ ಪ್ರಯತ್ನ ಮಾಡಿದಾಗ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ ನೋಡಿ. ಸತತ ಅಭ್ಯಾಸನ ಇದಕ್ಕೆ ಸಾಧನ. ಮನಸ್ಸು ಯಾವುದು ಕಲ್ಪನಾ ಇದ್ದಾಗ ಆರಾಮಿರ್ತೈತೆ ಅನ್ನೋದು ನೆನಪಿಟ್ಟರೆ ಸಾಕು ನೋಡಿ. ಬಾಕಿ ಏನು ನೆನಪಿಡುವ ಅವಶ್ಯಕತೆ ಇಲ್ಲ ನಿಮಗೆ. ಯಾವ ಥರದ ಆಲೋಚನೆಗಳು ಕಲ್ಪನೆ ಇಲ್ದಾಗ ಹೆಂಗಿರ್ತೈತಿ ಅವಾಗ ಅದ್ರ ಕಡೆ ಲಕ್ಷ ಕೊಟ್ಟು ನೋಡಿ. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಮನಸ್ಸು ಧ್ಯಾನದಲ್ಲಿ ತಲ್ಲೀನ ತದ್ಗತಿಯನ್ನು ಮನಸ್ಸ. ಮನಸ್ಸು ಧ್ಯಾನದಲ್ಲಿ ತಲ್ಲೀನ ಆಗಬೇಕಲ್ಲ, ಕಲ್ಪನಾರಹಿತ ಸ್ಥಿತಿಯೊಳಗೆ ನಿಲ್ಲಬೇಕಲ್ಲ ಮನಸ್ಸು. ಏನು ಅದಕ್ಕೆ ಯೋಗಿಗಳು ಅದೇ ಪ್ರಯತ್ನ ಮಾಡ್ತಿರ್ತಾರೆ, ಅದನ್ನು ಹೊಂದಬೇಕಲ್ಲ ನಾವು. ದುಃಖದಿಂದ ಬಿಡುಗಡೆ ಹೊಂದಬೇಕನ್ನುವಂಥ ಮುಮುಕ್ಷುಗಳು ಅದರಲ್ಲಿನ ಅದೇ ನೆನವನಾಗ ಇರ್ತಾರೆ. ಉದ್ಗಟ್ಟ ಇಚ್ಛಾ ಬೇಕಲ್ಲ, ಅದು ಹೊಂದಬೇಕು ನಾವು. ನಮಗದಿಲ್ಲ, ಒಳಗೆ ವಾಸನ ಏನದ ವಾಸನಾದಿಗಳು ಬೆನ್ನು ಹತ್ತಿ ತಿರ್ಗಾಕತ್ತಿ, ಅದಕ್ಕೆ ನಮಗದು ಅನುಭವ ಬರುವುದು. ಬದಲಾಗದೆ ಇದ್ದದ್ದೈತಿ ನಿನ್ನ ವಸ್ತು, ನಿನ್ನ ಇರುವುದು. ಕೂಟಸ್ಥಂದ್ರೆ ಅಡಿಗಲ್ಲು ಬದಲಾಗದೆ ಇದ್ದಂಥದ್ದು, ಇದ್ದಕ್ಕಿದ್ದಂಗೆ ಇದ್ದದ್ದು. ಕೂಟವತ್ತಿಷ್ಠತಿ ಇತಿ ಕೂಟಸ್ಥ. ಅದು ಬದಲಾವಣೆ ಎಂದೂ ಆಗಿಲ್ಲ, ಇದ್ದಕ್ಕಿದ್ದಂಗೆ. ಅರಿವಿನಲ್ಲಿ ಯಾವ ಬದಲಾವಣೆ ಇಲ್ಲ, ಅರಿವಿಸ್ಕೊಳ್ಳೋದೆಲ್ಲ ಬದಲಾವಣೆ ಇಲ್ಲ. ಅದು ಜಡ. ಅದು ನಿಜದ ಎಚ್ಚರಿಕೆಯನ್ನು ಹೊಂದುವುದು ಒಂದೇ ನಮ್ಮ ಕೆಲಸ ಹೊರತು ಉಳ್ಕಿದ ಏನು ನಮ್ಮ ಕೆಲಸ ಎಲ್ಲ ಕೆಲಸಗಿರಿ ಕೆಲಸ ಅಂದ. ನೀನಾಗಲಿ ಕಲ್ಪಿಸ್ಕೊಂಡದ್ದನ್ನು, ನೀನ ಆರೋಪ ಮಾಡ್ಕೊಂಡದ್ದನ್ನು ನೀನಾಗಲೇ ಅಡಗಿಸಿದಾಗ ನಿನಗೆ ಆರಾಮ. ಅನ್ಯ ಭಾವನೆಗಳನ್ನು ಅನ್ಯ ಕಲ್ಪನೆಗಳನ್ನು ಯಾರು ಮಾಡ್ಕೊಂಡಾರ? ದೇವರು ಮಾಡ್ಯಾನ, ನೀ ಮಾಡಿಯೋ. ಮನಸ್ಸ ತಾನ ಕಲ್ಪಿಸ್ಕೊಂಡದ್ದಿಲ್ಲ, ತಾನ ಕಲ್ಪಿಸ್ಕೊಂಡದ್ದನ್ನು ತಾನ ಅಡಗಿಸಿದಾಗ ತನಗೆ ಸಮಾಧಾನ. ಯಾರಾಗಿ ಇದನ್ನು ಹೇಳಿಲ್ಲ ನೀನು ಕಲ್ಪಿಸ್ಕೋ ಹಿಂಗೈತಿ ಅಂತೇಳಿ. ದೇವ್ರು ಬಂದು ನಿನ್ನ ಮನಸ್ಸಿನಾಗ ಹೇಳಿದನು ಹಿಂಗೆ ಕಲ್ಪಿಸ್ಕೋ, ಈ ಸುಖ ಕೊಡ್ತೈತಿ ಅಂತ. ಏನಿಲ್ಲ, ನೀನ ಕಲ್ಪಿಸ್ಕೊಂಡು ನೀನ ಒದ್ದಾಡಿ. ನೀ ಕಲ್ಪಿಸ್ಕೊಂಡು ಕಲ್ಪನಾನ ನಿನ್ನ ಗಂಟಲು ಕಾಣಾಗಿದೆ. ಯಾರು ಹೇಳಿ ಕಲ್ಪಿಸುವ ಅಂತ? ಸುಳ್ಳ ಕಲ್ಪಿಸ್ಕೊಂಡು ವ್ಯಾಪ್ತ ವೇಳೆ ಕಳಿತೀರಿ. ಇದು ತನ್ನಿಂದ ತಾನ ಕನಸಿನಂಗೆ ಎಚ್ಚರಾಗೋದು ಅಲ್ಲಿದು. ಇದಕ್ಕೆ ಸ್ವತಃ ಪ್ರಯತ್ನದ ಅವಶ್ಯಕತೆ. ಸ್ವರೂಪ ಜಾಗೃತಿಯನ್ನು ಹೊಂದಬೇಕಾದ್ರೆ ಪ್ರಯತ್ನದ ಅವಶ್ಯಕತೆ. ಸಣ್ಣ ಕೂಸಿದ್ದಾಗ ಅದರ ಮ್ಯಾಗ ಮೋಹ ಮಾಡ್ತೀವಿ, ಅದರ ಮುಕುಳಿ ಮಾರಿ ತೊಳಿತಿ, ಅದ್ರ ಗಲ್ಲನು ಕಡಿತಿ, ಹೌದಿಲ್ಲ? ಸಣ್ಣ ಕೂಸಿದ್ದಾಗ ಮುದುಕಾದಿಂದ ಯಾರ ಮುಕುಳಿ ತೊಳ್ಯಕ್ಕೆ ಹೋಗ್ತಾರೆ, ಗಲ್ಲ ಕಡಿಯಕ್ಕೆ ಹೋಗ್ತಾರೆ. ಮುದುಕರ ಗಲ್ಲ ಯಾರು ಭಗವಾನಿನಂತಾರೆ. ವಿಕಾರ ಹೊಂದುವಂಥ ವಸ್ತುಗಳು ಯಾವುವು ನಮಗೆ ಸುಖ ಕೊಡೋದಿಲ್ಲ. ಆದರೂ ಅದರಲ್ಲಿ ಸುಖ ಹೊಂದಾಕೊಂಡೇವೆ ನಾವು. ಸೂರ್ಯಡಿಗೆ ವಿಕಾರ ಆಗಿ ನಾಶ ಆಗುವಂಥ ವಸ್ತುಗಳಲ್ಲಿ ಅದನ್ನು ಹುಡುಕಾಕತ್ತೀವಿ. ಅದಕ್ಕೆ ಮೂರ್ಖತನ ಅಂದ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರ ಅಂದರೆ ಈ ಬದಲಾವಣೆ ಹೊಂದುವಂಥ ವಸ್ತುಗಳಲ್ಲಿ ಆ ಸುಖ ಹುಡುಕವ್ರಿಗೆಲ್ಲ ಮೂರ್ಖರು ಅಂದ. ಸಂಸಾರದಲ್ಲಿ ಸುಖವನ್ನು ಭಾವಿಸುವವರು ಅಂದರೆ ಬದಲಾವಣೆ ಹೊಂದುವಂಥ ವಸ್ತುಗಳಲ್ಲಿ ಸುಖವನ್ನು ಹುಡುಕವ್ರೆಲ್ಲರೂ ಮೂರ್ಖರು ಅಂದ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂತಾರೆ.
ಎಚ್ಚರಾದಿಂದ ನಿದ್ದೆತ್ತು ಮಟ ಇದೇ ವಿಚಾರ ಸತತ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ದಾರಿ ಹಿಡಿದಿರ್ಬೇಕು ಮನಸ್ಸು ಚಂಚಲ ಆದ್ರೆ ಆರಾಮಿಲ್ಲ, ನಿಶ್ಚಲ ಆದಾಗ ಆರಾಮ ಇರ್ತದೆ. ಇದನ್ನು ಯಾಕೆ ನಾವು ಖಾತ್ರಿ ಮಾಡ್ಕೋಬಾರ್ದು? ನಿನ್ನ ಹೊಲ, ನಿನ್ನ ಮನಿ, ನಿನ್ನ ಅಧಿಕಾರ, ಮಕ್ಕಳು ಮರಿ ಸುಖ ಕೊಡ್ತಾವನು? ಯಾವ ನಮ್ಗೆ ಕಾಯಂ ದುಃಖ ಕೊಡ್ತಾವ, ಅವುಗಳಲ್ಲಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡು ಅವುಗಳ ನೆನಪಿನಾಗ ಕಾಲು ಕಳಿಲಿಕ್ಕೈತಿ. ಕನಕ ಕಾಮಿನಿ ಕಾಮಿನಿ ಕಾಂತ ಇದ್ರಾಗೋದಿಲ್ಲ. ಹಣ್ಣು ಹೆಣ್ಣು ಮಣ್ಣು ಇವು ಸುಖ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರು. ಯಾವಾಗಲೂ ಆರಾಮಿರ್ಬೇಕಾಗಿತ್ತಲ್ಲ. ಇದ್ದವರೆಲ್ಲ ಗಳಿಸಿದವ್ರು ಯಾರು ಆರಾಮ್ತಾರೆ? ಭಾಳಷ್ಟು ದುಡ್ಡು ಗಳಿಸಿದವರು, ಹಣ್ಣು ಗಳಿಸಿದವರು, ಹೆಣ್ಣು ಗಂಡು ಗಳಿಸಿದವರು ಆರಾಮದಾರ. ಭಾಳಷ್ಟು 100 ಮಂದಿ ಹೆಂಡತಿ ಮಾಡ್ಕೊಂಡವ ಆರಾಮದಾನ. ಭಾಳಷ್ಟು ಸುಖ ಕೊಡ್ಬೇಕಾಗಿತ್ತು ಅವನು. ಇದು ಹೆಚ್ಚಾಗಿ ಯಾವೂ ಇಲ್ಲಲ್ಲ, ಅಲ್ಲಿ ಆರಾಮಿರಬಾರ್ದಾಗಿತ್ತು. ಎಲ್ಲ ವಿಷಯದ ಸಂಪರ್ಕ ಹೋಗಿಲ್ದಾಗ ಅಲ್ಲಿ ಆರಾಮ ಹೋಗಿ ಬರಬಾರ್ದಾಗಿತ್ತು. ಅವ ಸುಖ ಕೊಟ್ಬಿಟ್ಟಿದ್ರೆ ಅವು ಇದ್ದಾಗಷ್ಟೇ ಸುಖ ಸಿಗ್ಬೇಕಾಗಿತ್ತು. ಇದು ಹೆಚ್ಚಾಗಿ ಯಾವೂ ಇಲ್ಲಲ್ಲ, ಅಲ್ಲಿ ನೋಡುವುದಿಲ್ಲ, ಕೇಳುವುದಿಲ್ಲ, ಮನುಷ್ಯ ನೋಡುವುದಿಲ್ಲ, ಮುಟ್ಟುವುದಿಲ್ಲ. ಯಾವ ಭೋಗಗಳ ಮೇಳಿಲ್ಲದೆ ಸವಿಯುವ ಸವಿ ಅದು ಯಾವುದು ಅಂದ್ರೆ ಅದ ಬ್ರಹ್ಮಾನಂದ ಸ್ವರೂಪದ ಆನಂದ. ಏನು ಅದನ್ನು ನಾವು ಹೊಂದಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋಬೇಕಾಗಿತ್ತು. ನಾವು ಅಜ್ಞಾನದಿಂದ ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅಂತ ಅವನು ಕಲ್ಪಿಸ್ಕೊಂಡು ವಿಷಯಗಳ ಬೆನ್ನು ಹತ್ತಿ ಎಷ್ಟು ಜನ್ಮಗಳಾದ್ರಿ, ಎಷ್ಟು ತಲೆಮಾರುಗಳಾದ್ರೂ ಈಗ ಇವು ಸುಖ ಕೊಡ್ತಾವೆ. ಇದರಿಂದ ವಿಮುಖ ಆಗ್ಬೇಕಾತಂದ್ರೆ ಅಭ್ಯಾಸ ಭಾಳ ಮಾಡೋದು. ಏನೋ ಹಿಂದಿನ ಜನ್ಮದ ಪುಣ್ಯದಿಂದ ನಿನ್ನಲ್ಲಿ ವಿವೇಕ ಜಾಗೃತ ಆದ್ರೆ ಹೊಳೆದ್ರೆ ಹೊಳಿಬೇಕು, ಇಲ್ಲ ಅಂದ್ರೆ ಹೊಳಿಬೇಕು. ಮತ್ತು ಅಂಥ ಪರಿಸರದಾಗ ನಿನ್ನ ಮತ್ತೊಟ್ಟುವಾದ ಗಟ್ಟಿಗೊಳಿಸ್ತದೆ ಅಂಥ ಸಂಘ. ಅದ್ರಾಗ ಬೆರೆತಂದ್ರೆ ಮುಗಿದು ಹೋಗುತ್ತೆ. ನೀನು ಅದರಂಗೆ ಆಗಿ ಸಂಘದಂತೆ ಶೃಂಗಾರ ಅಂತಾರಲ್ಲ, ಬೆರೆತು ಬಿಟ್ಟೇವು ನಾವು ಈಗೆಲ್ಲ ಅದ್ರಾಗ, ಅಂಥ ಇದ್ರಾಗ ಕೂಡಿಬಿಟ್ಟೇವೆ. ಅದರಿಂದ ಕಡೆಕಾಗಬೇಕಾತಂದ್ರೆ ಆ ಸಂಘವನ್ನು ವರ್ಜಿ ಮಾಡಬೇಕು. ಜಡ ಬುದ್ಧಿ ಜಡ ಸಂಘ ಬಿಡದೆ ಮಾಡುವ ತಕ್ಕ ಎಂತೊಲಿವನು ಯಾವಾಗ ಆಗುತ್ತೆ ನಿಮಗೆ? ವಿಷಯ ಚಿಂತನೆ ಮಾಡಿ 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 ಅದು ಗಟ್ಟಿಯಾಗ್ಬಿಟ್ಟೆ. ಏನು ಅದು ನಮಗೆ ವಿವೇಕದಿಂದ ಅದನ್ನು ಹೊಡೆದು ಹಾಕಬೇಕಾದ್ರೆ ಒಮ್ಮೆಲೇ ಆಗುವ ಕೆಲಸ ಅಲ್ಲ. ಜನ್ಮ ಜನ್ಮಾಂತರದಿಂದ ಅದು ಬೇರೆ ಬಿಟ್ಟುಬಿಟ್ಟೈತಿ ವಾಸನ, ಅವುಗಳಲ್ಲಿ ಸುಖ ಸಿಗ್ತೈತೆ. ಅದಕ್ಕೆ ನಿರಂತರ ಪ್ರಯತ್ನದ ಅವಶ್ಯಕ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು. ಈ ಜಿಡ್ಡು ಹೋಗ್ಬೇಕಾತಂದ್ರೆ, ವಿಷಯ ವಾಸನಾ ಜಿಡ್ಡು ಹೋಗ್ಬೇಕಾತಂದ್ರೆ ಜನ್ಮ ಜನ್ಮಾಂತರ ಇದಕ್ಕೆ ಪ್ರಯತ್ನದ ಅವಶ್ಯಕ. ಏನು ಬಹುನಾಂ ಜನ್ಮನಾಮಂತಿ ಮಾಮೇತಿ ಪರಂತಪ. ಅರ್ಜುನ, ಅನೇಕ ಜನ್ಮಗಳ ಪ್ರಯತ್ನ ಬೇಕಪ್ಪ ಇದಕ್ಕನ್ನೋದು. ಏನು ಈಗಿರ್ತ ಶುರು ಮಾಡಿದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವೋ ಏನೋ ಸಿದ್ದರಾಜ್ ಅವರು. ಈಗಿರ್ತಾರೆ, ಅದ್ರಾಗ ನಂಬಿಕೆ ಐತೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲ. ಕೇಳ್ತೇವೆ, ಹ್ಞೂ ಅಂತೇವೆ. ಅವಾಗ ಮತ್ತೆ ಮನೆಗೆ ಬಂದು ಮತ್ತು ನಮ್ಮ ಚಾಳಿ ಎಂದಿನಂತೆ ಅದ ಇದೆ. ವಿಷಯದಲ್ಲೇ ಹುಡುಕೋದು, ಅವಕಾಶ ಕರೆ ಅದಾವ. 3 ಅವಸ್ಥೆಗಳ ಇಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಬರೇ ಅದರಾಗ ತಿರುಗಾಕ್ತೀವಿ. ಒಳಗೆ ಮುಖ್ಯವಾಗಿದ ಅಭ್ಯಾಸ ನಡಿಬೇಕು ನೋಡ್ರಿ. ಅಂದ್ರೆ ಏನಾದ್ರು ಕೆಲಸ ಕತ್ತಿಲ್ಲ ಅಂದ್ರೆ ಆಗೋದಿಲ್ಲ, ಸಾಧ್ಯನೇ. ಅದಕ್ಕೆ ಎಷ್ಟು ಜನ್ಮ ಆದರೂ ನಾಯನ ಹೇಳ್ಯಾರ, ಜನ್ಮ ಜನ್ಮಾಂತರಕ್ಕೂ ದೊರಕಲರಿಯದ ರಹಸ್ಯವಿದು ಅಂತಂದ ರಾಮದಾಸರು ಕೂಡ ಅದನ್ನು ಎಂಥದ್ದನ್ನು ಯಾವ ಪುಣ್ಯಾತ್ಮನು ಏನೋ ಯಾವದನ್ನು ಹೊಂತ ನಾವು ದಾಸನಾನು ಅಂತ ನಾನು ಯಶ ಕಶ್ಯ ವರ್ಣಶ್ಯ ಚ ಜ್ಞಾನಂ ಭವೇತ್ ಜನ್ಮನಿ ಜನ್ಮನಿ ದಾಸೋಹಂ ಭವೇತ್ ಜನ್ಮನಿ ಜನ್ಮನಿ. ಯಾವುದೇ ಇರಲಿ, ನಾವು ಸಣ್ಣವಿರಲಿ ದೊಡ್ಡವಿರಲಿ, ಈ ಜನ್ಮದೊಳಗೆ ಅವನ ಜ್ಞಾನೋದಯ ಆಗೈತೆ ಅಂದ್ರೆ ಅವನ ಶಿಷ್ಯನ ನಾನು ದಾಸಾನು ದಾಸ ಅಂತ ಉದ್ಗಾರ ತೆಗೆದರು ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳ್ಯಾನವಾಗ. ಜನ್ಮ ಜನ್ಮಾಂತರ ಅವನು ದಾಸನ. ಎಂಥವ ಇರಲ್ಲ, ಲಿಂಗದ ಇದಿಲ್ಲ, ಇದಕ್ಕೆ ಭೇದಿಲ್ಲ. ವಯಸ್ಸಿನ
ಇದಿಲ್ಲ, ಇದಕ್ಕೆ ನಿರ್ಬಂಧ ಇಲ್ಲ, ಯಾವುದೇ ಜಾತಿ ನಿರ್ಬಂಧ ಇಲ್ಲ, ಯಾವುದೇ ಜಾತಿ ಅವಿರಲಿ, ಯಾವುದೇ ವಯಸ್ಸಿನವಿರಲಿ, ಯಾವುದೇ ಹೆಣ್ಣು ಗಂಡು ಭೇದ ಇಲ್ಲ ಇದಕ್ಕೆ. ಅಂಥವ್ರ ದಾಸ, ಅದಕ್ಕೆ ಬಾಕಿ ಉಳಿದೈತಿ. ಏನು ತನ್ನ ಬಿಟ್ಟುಕೊಟ್ಟು ಬುದ್ಧಿ ಎತ್ಲಾಗ ಹೋತಂದ್ರೆ ಸಂಕಟ ಹಚ್ಚಿ ನೋಡಿ. ಏನು ಕದಲಬಾರ್ದು. ಏನು ಸ್ಥಾನ ಪಲ್ಲಟ ಆತಂದ್ರೆ ಹೋತು ನೋಡಿ. ಸ್ಥಾನ ಪಲ್ಲಟ ಆಗಬಾರ್ದು. ಸ್ವಸ್ಥಾನ ಅಂದರೆ ಸ್ವರೂಪದ ಸ್ಥಾನ. ಮನಸ್ಸನ್ನು ಯಾವಾಗಲೂ ಸ್ವರೂಪ ಸ್ಥಾನದಲ್ಲಿ ಇರಕ್ಕೆ ಕಲಿಬೇಕು. ನಿತ್ಯಾಗಿ ನಿಮ್ಮನ್ನು ಬಿಟ್ಟುಕೊಟ್ಟು ಎಲ್ಲಾರು ಹೋಗಿರ್ತೀರಿನ? ಎಲ್ಲಿ ಹೋಗಿಲ್ಲ ಅಂತ ಆರಾಮ ಅನುಭವ ಬರ್ತೈತಿ ನಿಮ್ಗೆ. ಕಲ್ಪನಾದ ಬೆನ್ನ ಹತ್ತಿ ತಿರ್ಗಾಕೈತೆ ಅಂದ್ರೆ ಆರಾಮ ಕಳ್ಕೊತೀನಿ. ನಿನ್ನ ಕಲ್ಪನೆ ಎಂಬ ನಕಾಶವನ್ನು ಸುರುಳಿ ಸುತ್ತಿಬಿಟ್ರೆ ಅಂದ್ರೆ ಯಾವ ದುಃಖನೂ ನಿನಗಿರು. ಚಿಂತೆ ಬೇಕನ್ನೋರು ಹಿಡ್ಕೊಂಡು ಕುಂಡ್ರಿ, ಬ್ಯಾಡ ಅನ್ನೋರು ಬಿಟ್ರಿ. ಯಾರಿಗೇನು ಒತ್ತಾಯ ಇಲ್ಲ. ಯಾರು ಆರಾಮಿರ್ಬೇಕಂತೀರಿ ಅವರೆಲ್ಲ ಕಲ್ಪನೆಗಳನ್ನೆಲ್ಲ ಅಡಗಿಸ್ರಿ. ಅವನ್ನೆಲ್ಲ ಕೋರ್ದಂಗೆ ನಿಮ್ಮ ಎಂದೆಂದು ಜ್ಞಾನದಿಂದ ಅವನ್ನೆಲ್ಲ ನಾಶ ಮಾಡ್ತಾರೆ. ಕಲ್ಪಿಸ್ಕೊಂಡದ್ದು ಭಿನ್ನ ಭಿನ್ನ ಕಾಣಿಸ್ತದೆ ನಿನಗೆ. ಇದ್ದು ಇರುವ ಭಿನ್ನ ಭಿನ್ನ ಆಗುದಿಲ್ಲ. ಅಕಲ್ಪಿತವಾದದ್ದು ಎಲ್ಲರಿಗೂ ಅದು ಒಂದೇ ಅನುಭವ ಬರ್ತದೆ. ಅದರಲ್ಲಿ ಭೇದ ಮಾಡಕ್ಕೆ ಬರುದಿಲ್ಲ. ತತ್ವದಲ್ಲಿ ಏನು ಭೇದ ಮಾಡ್ತೀರಿ? ಅಲ್ಲಿ ಭೇದ ಮಾಡ್ಬೇಕಂತ ಹೊರಟ ಅವ್ನು ಭೇದ ರೂಪದಿಂದನೂ ಉಳಿದಿಲ್ಲ. ತತ್ವದ ಇರುವನ್ನು ತಿಳ್ಕೊಬೇಕಂತ ಹೊರಟವರೆಲ್ಲರೂ ಅಲ್ಲಿ ಭೇದ ಎಲ್ಲ ಹೋಗಿಬಿಡ್ತೈತಿ. ಆನಂದರ ಬೇಕಂತಿ, ಅದು ಎಲ್ಲೈತಿ ಅದ್ರ ಕಡೆ ಎಲ್ಲ ಕೊಡಕ್ಕೆ ಅಲ್ಲಿ ಐತಿ. ಅದು ಅಂತರಂಗದಲ್ಲಿ ಅನುಭವ ಪದ್ಧತಿ, ನಾವು ಹೊರಗೆ ಬಹಿರಂಗದಾಗ ಅನುಭವ ಪದ್ಧತಿ. ಹೊರಗೆ ಎಲ್ಲೈತಿ ಅದು ನೋಡಾಕ ನಿನಗೆ ಇಂದ್ರಿಯಗಳ ಮುಖಳಕ ಇಲ್ಲಿ ತನಕ ನೋಡಿದೆಲ್ಲ ಸಿಗ್ತೇನೆ. ಅದರಿಂದ ಹಿಂದೆ ಸರ್ಗು ಒಳಗೆ ಅಂತರ್ಮುಖಿಯಾಗಿ ನೋಡ್ಕೋ. ವೃತ್ತಿ ಅಂತರ್ಮುಖಿ ಆಗದ ಹೊರತಾಗಿ ಅದನ್ನ ಅನುಭವ ಮಾಡ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಹಿರ್ಮುಖ ಅದಾವು. ಅದಕ್ಕೆ ಅಂತರ್ಮುಖವಾಗಿ ಆನಂದವನ್ನು ಅನುಭವ ಮಾಡಕ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಇಂದ್ರಿಯಗಳ ವ್ಯಾಪಾರಕ್ಕೆ ಬಿದ್ದೆ ಅಂದ್ರೆ ಆ ಸಮಾಧಾನ ಕೆಡಿಸ್ಕೊತೀನಿ. ಅದಕ್ಕೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅವಶ್ಯದ. ಇದಕ್ಕಂದ ಶಮ ದಮ ಅಂತಾರ. ಮನಸ್ಸಿನ ವ್ಯಾಪಾರನೂ ಬಂದ್ ಮಾಡೋದು, ಇಂದ್ರಿಯಗಳ ವ್ಯಾಪಾರನೂ ಬಂದ್ ಮಾಡ್ತಾರೆ. ಇದರ ಅಭ್ಯಾಸ ಶುರುವಾಕೈತಿ. ಅವು ವಾಸನ ಸುಮ್ಮನೆ ಕೊಡಿರ್ತಾವ, ಮನಸ್ಸನ್ನು ಸುಮ್ಮನೆ ಕುಂಡಿಸ್ಬೇಕಾಗಲ್ಲ, ಇಂದ್ರಿಯಗಳು ಸುಮ್ಮನೆ ಕುಂಡ್ರಾಕಾಗಲ್ಲ. ಅವು ಹರಿದಾಡ್ತಾವು ವಾಸನೆ ಒಳಗೆಲ್ಲ. ಹಿಂಗೆ ಜನ್ಮ ಅಂತ ತಿರ್ಕುದ್ದ ಬಂದಿವು. ಯಾವಾಗ ಹೊಳಿಬೇಕು ನೀವು? ಇಂದ್ರಿಯಗಳನ್ನು ಹಿಡ್ತದಾಗ ಇಟ್ಬೋದು ಸಾಮಾನ್ಯ ಕೆಲಸ ಅಲ್ಲ. ಇಂದ್ರಿಯಗಳ ವ್ಯಾಪಾರನಾಗ ಎಲ್ಲ ಸಮಾಧಾನ ಕೆಡಿಸ್ತೈತೆ ಅನ್ನೋದು ಹೊಳದವ. ಅದ್ರ ಬೇರ್ನೆ ಹಾಕತ್ತಾನ್ರಿ ಅವ. ಯಾವುದೇ ಇಂದ್ರಿಯ ಇರಲಿ, ಅದು ಯಾವೆಲ್ಲ ಇಂದ್ರಿಯ ಸಂಪರ್ಕ ಹೋಗಿದೆ, ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳದವ. ಅದ್ರ ಕಡೆ ಎಲ್ಲ ಕೂಡಕ್ಕೆ ಹೋಗಲ್ಲ, ಅದ್ರ ರಮ್ಸಕ್ಕೆ ಹೋಗುದಿಲ್ಲ. ಅವ್ನು ನತೇಶ್ವರ ಮತ್ತೆ ಬುಧಃ ಅಂತ. ಇಂದ್ರಿಯ ವಿಷಯ ಸಂಪರ್ಕ ಮಾಡ್ಕೊಳ್ಳೋದು ಎದಕ್ಕೆ? ಸಂಕಟ ಹೊಂದಕ್ಕೆ, ಆನಂದ ಹೊಂದಕ್ಕೆ ಅದು ಬೇಕಾಗಿಲ್ಲ. ಯಾವ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕನೂ ಬೇಕಾಗಿಲ್ಲ. ನಿಂಬೆನ್ನು ಹತ್ತಿರ ಹಿಂಗವಾದೇವ್ರು ನಾವು ಅಂತ ಯಾಕ್ರಿ? ಯಾರ ಆತ್ಮರ ಮಾತಿನಲ್ಲಿ ಶ್ರದ್ಧಾ ಐತಿ ಅವಾಗಿದೆ ಲಭಿಸ್ತೈತಿ. ಹೌದು ಅಲ್ಲೂ ನೋಡ್ಕೋ. ಸ್ವತಃ ನಾವು ಅದನ್ನು ಅನುಭವ ಮಾಡಿ ನೋಡ್ಕೊಂಡಾಗ ಖಾತ್ರಿ ಆಕೈತಿ ಅವ್ರು ಹೇಳಿದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನಿನ್ಗೆ ಹೊಳ್ತು. ಮಹಾತ್ಮರು ಹೇಳಿದ ಮಾತಿನಲ್ಲಿ ಯಾವ ಶ್ರದ್ಧಾ ಅದ ಅವಂಗಿದು ಲಭಿಸ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಮತ್ಪರಹ ಸಂಹಿತೆ ಇಂದ್ರಿಯಾಣ. ಅವ ಇಂದ್ರಿಯಗಳನ್ನ ಹತೋಟಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ.
ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಂ ಅಧಿಗಚ್ಚತಿ ಅಂತ. ಹೌದು, ಅದನ್ನು ಹೊಂದಿದ ಮ್ಯಾಗ ಇನ್ನೊಂದು ಏನಾರು ಬೈಕೆಗಳು ಉಂಟಾಗುವುದನ್ನ ಏನು ಭೂಮಿ ತುಂಬ ಹೊಲ ಹಿಡಿದು ಊರು ತುಂಬ ಮಣಿ ಹಾಕ್ಸಿದಿ, ಇದರಿಂದ ವಂಶ ಪರಂಪರೆಯಿಂದ ಸಂಕಟ ಹೋಗಿ ಆಯಿತು ಏನು ಸಂಕಟ ಹಂಗಾಯಿತು ನೋಡ್ಕೊ. ಸಂಕಟನ ಉಳ್ದೈತೆ ನಿಂದ, ಅದನ್ನು ಯಾಕೆ ಮಾಡ್ಕೊಂತ ಕುಂದಿರ್ಬೇಕು? ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು, ಮನೆ ಅಕ್ಷರ ಆರಾಮಿರ್ತೀನಿ, ಹೊಲ ಹಿಡಿದ್ರೆ ಆರಾಮಿರ್ತೀನಿ, ಮದುವೆ ಮಾಡ್ಕೊಂಡ್ರೆ ಮಕ್ಕಳನ್ನ ಎಲ್ಲ ಮಾಡಿದ್ದೆ, ಮಾಡ್ಬೇಕನ್ನೋದು ಎಲ್ಲ ಮಾಡಿದೀಯ, ಆರಾಮದೆಯಾ? ಇಲ್ಲ ನಿನ್ನ ಮಾಡಿದ್ದು ಏನು ಉಪಯೋಗ ಆಗ್ತದೆ? ಎಲ್ಲ ಗುಡ್ಡಕ್ಕಲ್ಲಿ ಹೊತ್ತಂಗೆ ಮಾಡಿ ನಾವು ಏನು ಮಾಡಾಕತ್ತೀವಿ, ಅದರಿಂದ ಏನಾಗೈತೆ ಅನ್ನೋದನ್ನು ಹೊಳ್ಳಿ ತಿರುಗಿ ನಿಂತು ವಿಚಾರ ಮಾಡಿ ನೋಡಿ. ಇಲ್ಲಿ ತನಕ ಏನು ಮಾಡ್ಕೊತ ಬಂದೀವಿ, ಅದರ ಸಂಬಂಧ ಮಾಡಿದ್ದೀವಿ, ಅದರಿಂದ ಏನು ಲಾಭ ಆತಿ ಅನ್ನೋದನ್ನು ಪರಿಶೀಲನೆ ಮಾಡೋದು. ನಾವು ಹಂಗೆ ಕಣ್ಣು ಕೊಟ್ಟರು ನಾಲ್ಕು ಕೊಟ್ಟರು ಅದಂಗೆ ಅವರು ಏನು ಮಾಡ್ತಾರೆ ಅವ್ರಂಗೆ ನಾವು ಮಾಡಬೇಕಂತ ಅಂತೀವಿ. ಬಲ್ಲವರ ದಾರಿ ಹಿಡಿಲಿಲ್ಲ ನಾವು. ಮಹಾಜನ ಅಂದ್ರೆ ಬಲ್ಲವರ ಮಾರ್ಗ ಹಿಡಿಲಿ. ಭಾಳ ಮಂದಿ ದಾರಿ ಹಿಡಿದು ಮಹಾಜನ ಅಂದ್ರೆ ಭಾಳ ಮಂದಿ ಅಲ್ಲ, ಭಾಳ ಮಂದಿ ಸುಡುಗಾಡು ದಾರಿ ಹಿಡಿದಿರ್ತಾರೆ. ಹೌದಿಲ್ಲ, ಭಾಳ ಮಂದಿ ಕುಡ್ಯಾರಂತ ಅವ್ರ ದಾರಿ ಹಿಡಿದಂದ್ರೆ ಸುಡುಗಾಡ್ಗೆ ಹೋಗೋದು ನಾವು. ಅವ್ರಿಗೆ ಎಂದೂ ಸಮಾಧಾನ ಶಾಂತಿ ಸಿಗೋದಿಲ್ಲ. ಮಹಾಜನ ಪಂಥಾಯ ಅಂದರೆ ಬಲ್ಲವರು, ತಿಳುವಳಿಕೆವಂತರು, ವಿವೇಕವಂತರ ದಾರಿ ಹಿಡಿಯ ಅವ್ರ ಮಾರ್ಗ ಹಿಡಿದಾಗ ಏನಾರ ನಿನಗೆ ಸಿಗ್ತೈತಿ. ಚಿಂತೆ ಬೇಕನ್ನೋರು ಹಿಡ್ಕೊಡ್ರಿ, ಬ್ಯಾಡ ಅನ್ನೋರು ಬಿಡ್ರಿ. ಏನು ಯಾರಿಗೇನು ಒತ್ತಾಯ ಇಲ್ಲ ಇದ್ರಾಗ. ಏನು ಬೇಕಾದ್ರೆ ಬೆರಕೋ ಸಾಕಾರ ಸರ್ಕೋ ಅಲ್ಲೆಂದ್ರೆ ಹೋಗು ಅಂತ ಅದಕ್ಕೆ ಹೇಳಿದ್ದ ಜನ. ಯಾವುದೇ ವಿಷಯದಿಂದ ತೋರುವಂಥ ಸುಖ ಅದು ವಿಷಯದ್ದಲ್ಲ, ತನ್ನದ ಅನ್ನೋದು ಖಾತ್ರಿ ಮಾಡ್ಕೊಳ್ಳೋದು ಭಾಳ ಮಹತ್ವದ. ಇಂದ್ರಿಯಗಳ ವಿಷಯದ ಸಂಪರ್ಕ ಭಾವ ನಡೆದಾಗ ಆನಂದ ತೋರ್ತದೆ ಅಂತೀವಲ್ಲ, ಆ ಆನಂದ ಎಲ್ಲಿದ್ದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿದಾಗ ಅದು ವಿಷಯದ್ದಲ್ಲ ಅಲ್ಲ, ನಮ್ಮ ಆನಂದ. ಮನಸ್ಸು ನಿಶ್ಚಲ ಆದಾಗ ಪ್ರತಿಯೊಬ್ಬರಿಗೂ ತನ್ನ ಸ್ವರೂಪದ ಆನಂದ ತನಗೆ ಅನುಭವ ಬರ್ತದೆ. ನಾಯಿ ಎಲಬು ಕಡ್ದಂಗದ ಅಂತಿದ್ರು. ಅದು ನಾಯಿ ಎಲಬು ಕಡುವಾಗ ತನ್ನ ಒಸಡ್ಯಾಗಿಂದ ರಕ್ತ ಬರ್ತಿರ್ತದೆ. ಅದು ಎಲಬಿನಾಗ ಐತಿ ಅಂತ ತಿಳ್ಕೊಂಡು ಹಂಗೆ ಎಲಬು ಕಡಿತಿರ್ತೈತೆ. ಹಂಗಾಗೈತಿ ನಮ್ಗೆ ವಿಷಯದ ಸಂಪರ್ಕ ಭೋಗದಿಂದ ತೋರುವಂಥ ಸುಖ. ಅದು ನಾಯಿ ಎಲಬು ಕಡ್ದಂಗೆ ಅದು ನಂದ ಅನ್ನೋದು ಹೊಳೆದ ನಮಗೆ ಅಲ್ಲೇ ಸಮಾಧಿ ಆಗ್ತದೆ. ಏನು ಅದಕ್ಕೆ ಅವನು ಜ್ಞಾನಿ ವಿಷಯ ಭೋಗ ನಡೆದಾಗುವುದು ಅವ್ರು ಸಮಾಧಿ ಆಗ್ತದೆ. ನಾಲಿಗೆ ಒಳಗೆ ತೋರುವಂಥ ಆನಂದ, ರುಚಿ ಒಳಗೆ ತೋರುವಂಥ ಆನಂದ, ರೂಪದೊಳಗೆ ತೋರುವಂಥ ಆನಂದ, ಗಾಯನದೊಳಗೆ ತೋರುವಂಥ ಆನಂದ, ಸ್ಪರ್ಶದೊಳಗೆ ತೋರುವಂಥ ಆನಂದ, ವಾಸನೆಯೊಳಗೆ ತೋರುವಂಥ ಆನಂದ, ಅವಯ ಸಂಪರ್ಕ ಭೋಗ ನಡೆದಾಗ ಅಲ್ಲಿ ಆನಂದ ತನ್ನ ನಿಶ್ಚಲ ಸ್ಥಿತಿಯೊಳಗೆ ತನ್ನ ಆನಂದ ನನಗೆ ನಂದ ಇದು ಅನ್ನೋದು ಅವಾಗ ಖಾತ್ರಿ ಆತಂದ್ರೆ ಅಲ್ಲೇ ಸಮಾಧಿ ಸಿದ್ಧಿಸ್ತದ. ಜ್ಞಾನಿಗೆ ವಿಷಯ ಭೋಗ ನಡೆದಾಗ ಸಮಾಧಿ. ಮನಗತ್ತಲೆರಗಲತ್ತ ಯೋಗ ಹೋಗುದೈಷೆ. ಏನು ಯಾಕೆ ನಿಜವನ್ನು ತಿಳಿದಿರ್ತಾನೆ. ನಿಜವಾದ ಸುಖ ನಂದ ಇದು ಅನ್ನೋದು ಗೊತ್ತಾದ ಅವಂಗೆ ಉಪಾಧಿ ಆಗೋದು. ಏನು ನಾವು ಉಪಾಧಿ ಹಿಡ್ಕೊಂಡೇನ ಸುಖ ಐತಿ ಅಂತೀವಿ. ಉಪಾಧಿ ನಾಶ ಅದಕ್ಕೂ ಹಾಳಾಗ್ತದೆ. ಅದಕ್ಕೆ ಅಲ್ಲಿ ತೋರುವಂಥ ಸುಖ ನಂದ ಅನ್ನೋದು ತಿಳ್ಕೊಳ್ಳೋದು ಬಹಳ ಮಹತ್ವದ. ಪುಣ್ಯದ ಜೋರಿದ್ರೆ ಇದ್ರಾಗ ತೊಡಗ್ಲಿಕ್ಕೆ ಪ್ರೇರಣೆ ಆಗೈತಿ, ಅಧ್ಯಾತ್ಮ ಮುಂದುವರಿಲಿಕ್ಕೆ. ಇಲ್ಲ ಅಂದ್ರೆ ಆಗೋದನಿಲ್ಲ. ವಿಷಯದಿಂದನೇ ಸುಖ ಸಿಕ್ಬಿಟ್ಟಿದ್ರೆ ಯಾವಾಗಲೂ ಯಾಕೆ ಆನಂದ ಇರಬಾರ್ದು? ಯಾವ ವಿಷಯ ವಸ್ತುಗಳು ಆನಂದ ಕೊಡ್ತಾವ ಅಂತ ನೀ ಗಳಿಸ್ಕೊಂಡು ಕುಂತೀವಿ, ಆ ವಿಷಯ ವಸ್ತುಗಳು ನಿತ್ಯ ಆಗಿರುವುದಿಲ್ಲಲ್ಲ, ಅವಾಗ ಆನಂದ ತೋರ್ಬಾರ್ದಾಗಿತ್ತು.
ಆ ವಿಷಯ ವಸ್ತುಗಳು ಇಲ್ಲದವ್ರಿಗೆ ಆರಾಮನೇ ಇರಬಾರ್ದಾಗಿತ್ತು. ಮನೆ ಇಲ್ಲ, ಅವ್ರಿಗೆ ಹೊಲ ಇಲ್ಲ, ಮಕ್ಕಳಿಲ್ಲ, ಜಗತ್ತಿನ ಯಾವ ಗಳಿಕೆನೂ ಮಾಡಿಲ್ಲ ಅವ್ರು ಆರಾಮ ಇರಬಾರ್ದಾಗಿತ್ತು. ನೀ ಎಲ್ಲ ಗಳಿಸಿ ಏನೂ ಬಿಡ್ಲಂಗ, ಒಂದು ಬಿಡ್ಲಂಗ ನೀ ಆರಾಮ ಇರ್ಬೇಕಾಗಿತ್ತಲ್ಲ. ಯಾವ ವಿಷಯಗಳ ಇಲ್ಲದೆ ನಿದ್ರೆಯೊಳಗೆ ಆನಂದ ಇರ್ತೇವಲ್ಲ ನಾವು. ತನ್ನಿಂದ ಬಾಹ್ಯ ವಸ್ತುಗಳನ್ನು ಅದು ಅವಲಂಬಿಸ್ಕೊಂಡಿಲ್ಲ, ನೀ ಕಲ್ಪಿಸ್ಕೊಂಡಂಗಿಲ್ಲ. ಅದು ನಾವು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಅವುಗಳು ಬೆನ್ನು ಹತ್ತೀವಿ. ನಿನ್ನ ಕಲ್ಪನೆಗೆ ಅನುಸಾರವಾಗಿಲ್ಲ ಅದು. ಅದು ವಸ್ತುತಂತ್ರ ಅಲ್ಲ, ಪುರುಷತಂತ್ರ ಅಲ್ಲ, ಅದು ವಸ್ತುತಂತ್ರ. ನಮ್ಮ ಕಲ್ಪನೆಗೆ ಅನುಸಾರವಾಗಿ ವಸ್ತುತಂತ್ರ ಇರುವುದಿಲ್ಲ. ಅದು ಇರುವಂಗೆ, ಅದು ಹೆಂಗೈತಿ ಹಂಗೆ ನಾವು ತಿಳ್ಕೊಂಡಾಗ ನಮ್ಗೆ ಅದರ ಅನುಭವ ಆಗ್ತೈತಿ. ನಾವು ಕಲ್ಪಿಸ್ಕೊಂಡಂಗಿಲ್ಲ ಅದು. ಇಂದ್ರಿಯಗಳ ವ್ಯಾಪಾರ ನಡೆದ್ರೆ ಆನಂದ ಸಿಗುವುದಿಲ್ಲ. ಹೊರಗಾದ ಏನು ಮಾಡಿರೋ ಸಿಗುವುದಿಲ್ಲ ಅನ್ನೋದು ಹೊಳಿಬೇಕಲ್ಲ ನಾವು. ಯಾವುದೇ ವಸ್ತುವಿನಿಂದ ಅದು ದೊರೆಯುವಂಥದ್ದಲ್ಲ. ಬಾಹ್ಯ ವಸ್ತುಗಳಿಂದ ಅದು ಸುಖ ಶಾಂತಿ ನಮ್ಗೆ ಸಿಗ್ಲಾರ. ದೇವರು ದಿನರು ಕೊಡೋರು ಅದಾರನ? ಸುಖ ಕೊಡೋರು ಯಾರ? ದೇವರು ದಿನರು ಅದಾವನು? ಆ ದೇವ್ರು ಕೊಡ್ತಾವು, ಈ ದೇವ್ರು ಕೊಡ್ತಾರು ಅಂತ ಹಂಗೆ ತಿರುಗ್ತಿರಲ್ಲ. ಸುಖ ಕೊಡು ದೇವ್ರು ಯಾವ್ರು ಅದಾವನು? ಹೊರಗೆ ಆ ದೇವ್ರು ಕೊಡ್ತಾವು, ಈ ದೇವ್ರು ಕೊಡ್ತಾವು ಅನ್ನೋರು ನಿಲ್ಲಬೇಡ. ನೀವು ಕಟ್ರಿ ಗುಡ್ಚಾಪಿ ಇಲ್ಲಿಂದ. ಸುಖ ಕೊಡು ಶರೀರನ ಹೊಕ್ಕೈತೆ ಅನ್ನೋ ಹೊತ್ನ್ಯಾಗ ಇನ್ನುಳಿದ ವಸ್ತುಗಳ ಪಾಡೇನು? ಇದು ಹೋಗಬಾರ್ದು, ಹಿಂಗೆ ಇಟ್ಕೋಬೇಕಂತ ಕಾಳಜಿ ಮಾಡಾಕತ್ತೇವೆ. ಇದನ್ನು ಬಿಡ್ತೈತೇನ ಅದು? ಇದು ಕೆಡಬಾರ್ದು, ಇದು ಸಾಯಬಾರ್ದು ಅಂತಂದ್ರೆ ಕೆಟ್ಟು ಹೋಗುವ ವಸ್ತುಗಳೆಲ್ಲ ಜಗತ್ತಿನ ತೋರಿಕೆ ವಸ್ತುಗಳು ಯಾವುವು ಇದಕ್ಕಿದ್ದಂಗೆ. ಅದಕ್ಕೆ ಉದಾಸೀನ ಕೇಡನ್ನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನ ಮದೀಗಲಿ ಮಹಾವಿರತಿ. ಅಂಥ ವೈರಾಗ್ಯ ನಮ್ಮಲ್ಲಿ ದೃಢಪಟ್ಟಾಗ ನಮಗೆ ನೆಮ್ಮದಿ ಇರ್ತೈತೆ. ಅದ್ರ ಬಗ್ಗೆ ಶೋಕ ಮೋಹ ಮಾಡಕ್ಕೆ ಹೋಗೋದಿಲ್ಲ. ಎಲ್ಲ ಕೆಟ್ಟು ಹೋಗೋ ನಾವು ಯಾಕೆ ನೀ ಚಿಂತೆ ಮಾಡಿದ್ರೆ ಕೆಡದಾಗ ಇಟ್ಕೊಳಕ್ಕಾಗತ್ತೆ? ನಾವು ಆಗೋದಿಲ್ಲ. ಅದಕ್ಕೆ ಚಿಂತಿಸದಿರು. ಏನು ಬೇಕಾದ್ರೆ ಇರುಕಿಗೆ ಎತ್ತಿ ಏನೂ ಆಗಿಲ್ಲ. ಈ ತೋರಿಕೆ ಇದಕ್ಕಿದ್ದಂಗೆ ಇರುವುದಿಲ್ಲ. ಅಲ್ಲಿಂದ ಎದರದ ದಶೆಯಿಂದ ಚಿಂತೆ ಮಾಡ್ತೀನಿ ನೀನು? ಇದ್ರಾಗ ಯಾವುದು ನೀನು, ಯಾವುದು ನೀನಲ್ಲ. ತೋರಿಕೆ ನೀನು, ಏನು ಇರುವಿಕೆ ನೀನು? ಇದ್ರ ಬಗ್ಗೆ ಚೆಂದಾಗಿ ವಿಚಾರ ಮಾಡಿ. ಇರುವಿಕೆ ನೀನಾದ್ರೆ ಅದ್ರ ಬಗ್ಗೆ ನೀನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಏನು ಅದಕ್ಕೆ ಬಲ್ಲವರು ತೋರಿಕೆ ದಶೆಯಿಂದ ಶೋಕ ಮೋಹಾದಿಗಳನ್ನು ಮಾಡಕ್ಕೆ ಹೋಗ್ತಾರೆ. ಯಾವಾಗಲೂ ಇರುವಿಕೆ ಕೆಡಲಾಗ್ತಿದ್ದಾವ. ಈ ಯಾವ ಮನಸ್ಸನ್ನು ವಿಕಾರ ಆಗೋದು. ಮನಸ್ಸು ಯಾಕೆ ಚಂಚಲಕ್ಕೈತೆ ಅಂದ್ರೆ ತೋರಿಕೆ ಕಡಿಲಾಗ್ತೈತೆ. ಯಾಕೆ ಅವು ತೃಪ್ತಿ ಎದ್ರಾಗ ಹಾನಿಕಾಗಿರು ಸಿಗೋದಿಲ್ಲ ನಮ್ಗೆ. ಅದಕ್ಕೆ ಚಂಚಲಕ್ಕೈತಿ. ಅದ್ರಾಗ ಸಿಗ್ತೈತೆ ಅಂತ ರೂಪದಾಗ ಸಿಗ್ಲಿಕ್ಕೆ ಮತ್ತೆ ಗಾಯನಕ್ಕೆ ಹೋಗ್ತೈತಿ. ಗಾಯನದಾಗ ಸಿಗ್ಲಿಕ್ಕೆ ಅಂದ್ರೆ ಸ್ಪರ್ಶಕ್ಕೆ ಹೋಗ್ತೈತಿ. ಅದ್ರಾಗ ಸಿಗ್ಲಿಕ್ಕೆ ಮತ್ತೆ ಗಾಯನಕ್ಕೆ ಹೋಗ್ತೈತಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದು ಬಿಟ್ಬಿಟ್ಟು ಮತ್ತೊಂದು ಗಂಧ ಚಂಚಲಕ್ಕೆ ಹೋಗ್ತೈತಿ. ಯಾಕೆ ಚಂಚಲಕ್ಕೈತಿ ಅಂದ್ರೆ ಅದ್ರಾಗ ಸಿಗ್ಲಿಕ್ಕೆ ಬೇಕಾದ್ರೆ ಸಿಕ್ಕರೆ ಮತ್ತೊಂದು ವಿಷಯ ಕಡೆ ಹೋಗುವುದೇ ಇಲ್ಲ. ಮನಸ್ಸು ಸಿಗುವುದಿಲ್ಲಂತೆ ಚಂಚಲಕ್ಕೈತಿಲ್ಲ. ಬೇಕಾದದ್ದು ಸಿಕ್ಬಿಟ್ಟಿದ್ರೆ ಮನಸ್ಸು ಚಂಚಲಕ್ಕಿದ್ದಿಲ್ಲ. ಅದಕ್ಕೆ ಅವುಗಳಲ್ಲಿ ಹುಡುಕಬೇಡ, ದನಿ ಬೇಡ ಅಂತೇಳಿ. ವೃತ್ತಿ ದನಿತಿದ್ದಿಲ್ಲ, ಇಲ್ಲದಲ್ಲಿ ಹುಡುಕಿದೆ. ಅದಕ್ಕೆ ಪಟ್ಟ ಶ್ರಮ ಎಲ್ಲ ವ್ಯರ್ಥದಂಗೆ ಹೋಗುದು. ಅದಕ್ಕೆ ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ? ಬಹಿರ್ಮುಖ ವೃತ್ತಿಯೊಳಗೆ ಸುಖ ಹುಡುಕ್ಬೇಕು ಅನ್ನೋದೆಲ್ಲ ಮೂರ್ಖರ ಸಂತಿದೆ. ಇಷ್ಟೆಲ್ಲ ಕಂಡು ಕೇಳಿ ಅದನ್ನು ಮಾಡಿದವ್ರು ಏನಾಗ್ಯದ ನೋಡ್ತೀವಿ. ನೋಡಿ ಮತ್ತು ಅದನ್ನು ಮಾಡೋಕ್ಕಾಗ್ತಾನಂತ ಅದ್ರ ಫಲ ಉಡ್ಬೇಕಾಗೈತಿ. ಏನು ನಿನ್ನೆದುರಿಗೆ ನೋಡಿ ಅದನ್ನು ಮಾಡಿದವ್ರು, ಗಳಿಸಿದವ್ರು ಏನಾಗ್ಯಾರ, ಅದನ್ನು ಹೊಂದಿದವ್ರು ಇಡೀ ಜೀವನ ಎಲ್ಲ ಅದರಾಗೆ ಕಳೆದ್ರಪ್ಪ. ಎಲ್ಲ ಥರದ ಅನುಕೂಲ ಸೌಖ್ಯ ಇದ್ದವ್ರು ಆರಾಮದಾರನ ನೋಡಂಗ. ಬೇಕಾದಷ್ಟು ವಿಷಯ ಗಳಿಸ್ತೀನಿ, ಬೇಕಾದಷ್ಟು ಅಂಥ ಶರೀರ ತಗೋ, ರೋಗ ಬರ್ದಂಥ ಶರೀರ ತಗೋ, ಭಾಳಷ್ಟು ದಿನ ಬದುಕು, ಅದನ್ನು ಹೊಂದು ನೋಡು. ನಂಗೆ ಸುಖದಿಂದ ಸುಖ ಸಿಗ್ತೈತೆ ನೋಡು. ಇನ್ನಷ್ಟು ದಿನ ಇದ್ದಿದ್ರೆ ಬೇಸಾಕಿರ್ತೀವಿ, ಸುಖ ಹೊಂದಕ್ಕೆ ಬರ್ತಿತ್ತು. ಇದೇ ಭ್ರಮದಾಗದೇನು? ಎಷ್ಟು ಜನ್ಮ ನೀ ಎಷ್ಟು ದಿನ ಬದುಕಿದ್ರು ಇದ್ರಾಗ ಸುಖ ಶಾಂತಿ ಇಲ್ಲ.
ಏ ಅದಕ್ಕೆ ಬಲ್ಲವರು ತಿಳಿದ ಆ ಭಾವನೆಯನ್ನು ಹೊಂದಿದ ಮೇಲೆ ಉದಾಸೀನ ಆಗಿರ್ತಾರೆ. ಎಷ್ಟು ದಿನ ಇದ್ರೂ ಇಲ್ಲದೆ ಹಣೆ ಬರ ಕೈ ಇಚ್ಛಾಮಾನ್ಯಗಳವರು ಏನೂ ಲಾಭ ಇಲ್ಲದ್ರೆ ಸುಳ್ಳು ಯಾಕೆ ಗುದ್ದಾಡೋದು ಕೂಡ ಉದಾಸೀನ. ಏನು ಈ ಸುಖ ಕೊಡು ಶರೀರ ಹೊಕ್ಕತ್ತೆಲ್ಲ ಅಂತ ಹೆದರಾಕತ್ತೀವಿ ನಾವು. ಹುಲಿಗೆ ಅಂಜೋದಿಲ್ಲ, ಹಾವಿಗೆ ಅಂಜೋದಿಲ್ಲ, ಯಾರು ಯಾರಿಗೆ ಅಂಜೋದಿಲ್ಲ. ಈ ಸುಖ ಕೊಡು ಶರೀರ ಇದು ಹೊಕ್ಕೈತೆಲ್ಲ ಅಂತ ಅನ್ಸಾಕತ್ತೀವಿ ನಾವು. ಈ ಶರೀರ ಸಂಕಟ ಕೊಡ್ತೈತಿ ಅನ್ನೋದು ಹೊಳಿ ಬಂದದ. ಸಂಕಟ ಕೊಡೋದು ಹೋದ ಸಂಕಟ ಯಾಕೆ ಮಾಡ್ತೀವಿ ಹಂಗಾರೆ ಅಂದ್ರೆ ಇದು ಸುಖ ಕೊಡ್ತೈತಿ ಅನ್ನೋದು ಗಂಡಿನ್ಯಾಗ ಐತಿ, ಅದಕ್ಕೆ ದುಃಖ ಮಾಡ್ತಾನೆ. ಈ ಶರೀರ ತನ್ನ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನದ, ಅದನ್ನು ನಾವು ಮಾಡ್ಕೊಳ್ಳಿಲ್ಲ. ನಿಜವಾದ ಸುಖ ಎಲ್ಲೈತೆ ಅನ್ನೋದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ. ಆ ವಿಷಯದ ಬೆನ್ನು ಹತ್ತಿ ಎಲ್ಲ ಕಳ್ಕೊಂಡು ಕುಂತೇವೆ. ಆ ವಿಷಯ ಎಲ್ಲ ಅದರಾಗ ಕಳೆದಿ. ಏನು ಜಡ ದೃಶ್ಯ, ಜಡ ದೃಶ್ಯ, ಜಡ ದೃಶ್ಯ, ಇವು ಯಾವ ದೃಶ್ಯವೂ ನಾವು ಸುಖ ಕೊಡ್ತೇವೆ ಬಾ ಅಂತ ನಿನ್ನ ಕರೆದಿಲ್ಲ, ಆಮಂತ್ರಣ ಕೊಟ್ಟಿಲ್ಲ ನೀನು. ಏನು ನಿಮ್ಮ ಬಂದು ಮನೆ ಮುತ್ತ ಬಂದು ಹೇಳಿಲ್ಲ ಅವನಿಗೆ. ಆನಂದ ದೃಶ್ಯಕ್ಕೂ ವಿಲಕ್ಷಣವಾದದ್ದು. ಏನು ಅದಕ್ಕೆ ದೃಶ್ಯ ವಿಲಕ್ಷಣ ನಿಮ್ಮ ಗುರು ಹಿಟ್ಟು ಅಂತ. ಹಣದ ಕಾಮಕ್ಕೋಸ್ಕರ ಮನುಷ್ಯ ಏನು ಬೇಕಾದ ನಿಷಿದ್ಧ ವ್ಯವಹಾರ ಮಾಡೋಕ್ಕೂ ತಯಾರಕ್ಕಲ್ಲ. ಏನು ವಿಹಿತದಿಂದ ಸಿಗದಂಗೆ ಆದ್ಮೇಲೆ ನಿಷಿದ್ಧ ವ್ಯವಹಾರಕ್ಕೆ ತೊಡಗಿಬಿಡು, ಸಿಗ್ತೈತೆ ಅಂತ. ಅದರ ಫಲ ನಾವು ಹೋಗ್ಬೇಕಾಗತ್ತೆ. ನಿಷಿದ್ಧ ವ್ಯವಹಾರ ಮಾಡಿದ ಫಲ ಎಷ್ಟೊತ್ತಿರ್ತೈತಿ. ಅದು ಅನ್ಯಾಯದಿಂದ ನೀ ಗಳಿಸಿದ್ದು ಭಾಳ ದಿನ ಅದರ ಫಲ ಉಣ್ಣಾಕ ಜನ್ಮ ಅಂತ ತಿರುಗಿ. ಏನು ಅದಕ್ಕೆ ನ್ಯಾಯವಾಗಿ ಧರ್ಮಕ್ಕನುಸಾರವಾಗಿ ಗಳಿಸಿ ಅದ್ರಾಗ ಏನೂ ಇಲ್ಲ ಅಂತ ಅವಾಗ ನಿನ್ಗೆ ಹೊಳಿತೈತಿ, ದೋಷ ದರ್ಶನ ಆಕೈತಿ. ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿ ನೋಡಿಕೊಂಡಾಗ ಅದರ ದೋಷ ದರ್ಶನ ನಾವು ಹಂಗಾಕೈತಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಮುಂಜಾನೆಯಿಂದ ಸಂಜೆ ತನಕ ಆ ವಿಷಯದಿಂದ ಸುಖ ಸಿಗ್ತೈತೆ ಅಂತೇಳಿ ವಿಷಯಗಳ ನೆನಪಿನಾಗ ನಾವು ಕಾಲು ಕಳೀಲಿಕ್ಕೆ. ಆನಂದದ ನೆನಪು ಬೇಕಾದಂದ್ರೆ ಒಳಗೆ ಅಂತರ್ಮುಖಿ ಆಗ್ಬೇಕು. ಹೊರಗೆ ಹೋದರೆ ದುಃಖ ಇರುವುದನ್ನು ನೋಡಿ. ಬರೀ ಧರ್ಮ ಅರ್ಥ ಕಾಮಗಳಲ್ಲಿ ಓಡಾಡೋರು ಪಶು ಮತ್ತು ರಾಕ್ಷಸಿಗಳು. ನಿವ್ವಳ ಮೋಕ್ಷ ದಶೆಯಿಂದ ಯಾರು ಪ್ರಯತ್ನ ಮಾಡ್ತಾರೆ ಅವರು ಮನುಷ್ಯರು ಅಂತ. ಮುಕ್ತಿಗಾಗಿ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅವರು ಮೋಕ್ಷಗಳು. ಏನು ಮೋಕ್ಷವನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡೋರು ಎಷ್ಟು ಮಂದಿ ಇದ್ದಾರೆ. ಮುಕ್ತಿ ಇಚ್ಛಾ ಯಾರಿಗಿದೆ? ಎಲ್ಲರಿಗೂ ವಿಷಯದ ಇಚ್ಛಾನದ, ಮುಕ್ತಿ ಇಚ್ಛಾ ಅದ ಅಂತಿದ್ರು. ಹೆಣ್ಣಿಗೆ ಗಂಡಿನ ಇಚ್ಛಾ, ಗಂಡಿಗೆ ಹೆಣ್ಣಿನ ಇಚ್ಛಾ. ನಿವ್ವಳ ಸುಖದ ಇಚ್ಛಾ ಇಲ್ಲಿದೆ. ಸುಖೇಚ್ಛಾ ಭೂಮಿಕಾ ಅದು ಉದಯ ಆಗೋದು ಭಾಳ ಕಠಿಣ. ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಉದಯ ಆಗ್ತದೆ. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿವ್ವಳ ಮೋಕ್ಷ ದಶೆಯಿಂದ ಪ್ರಯತ್ನ ಮಾಡೋರು ಮನುಷ್ಯರು ಅಂತ. ಮನುಷ್ಯನ ಜನ್ಮದ ಲಾಭ ಅದರೊಳಗಿದೆ. ವಿಷಯಗಳ ಪ್ರಾಪ್ತಿಗಾಗಿ ಮಾಡೋದೆಲ್ಲ ವ್ಯರ್ಥ. ದಿನನಿತ್ಯ ನಾವು ನಿದ್ರೆಯೊಳಗೆ ಆನಂದದ ಅನುಭವ ಮಾಡ್ತೇವೆ. ಇಲ್ಲಿ ಏನು ಅವಲಂಬಿಸ್ಕೊಂಡು ಅನುಭವ ಮಾಡ್ತೀವಿ ಅದನ್ನು ಹೇಳಿ ನಾವು ಅಷ್ಟು ಕಲ್ಕೋತೇವೆ. ಎದರದ್ದು ಹೆದರಿಕಿರಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅನ್ನೋ ಹಂಗಿದ್ರೆ ಅಧ್ಯಾತ್ಮ ವಿಚಾರದೊಳಗೆ ತೊಡಗಬೇಕು ನೋಡಿ. ಹೆಚ್ಚು ವೇಳೆಯನ್ನು ನಾವು ಇದರಾಗ ಕಾಲ ಕಳಿಬೇಕು ಅಂದ್ರೆ ಏನಾದ್ರೆ ನಮ್ಮ ಹುಟ್ಟಿದ್ದಕ್ಕೂ ಸಾರ್ಥಕ. ಆರಾಮ್ ನಿನಗೆ ಯಾರ ಬಂದು ತೋರಿಸಿದ್ರು, ಯಾವ್ದಾರ ದೇವ್ರು ಬಂದು ತೋರಿಸಿದ್ದಾನೆ ಮತ್ತು ಆರಾಮ್ ನಿನ್ನೊಳಗೆ ನೀ ಅನುಭವಿಸಿದ್ದದು
ಅದನ್ನು ಯಾರಿಗೂ ಆನಂದ ತೋರ್ಸಕ್ಕೆ ಬರೋಂಗಿಲ್ಲ. ಅದು ಕೊಡ್ತಗೊಳ್ಳೋ ದಿನಸ ಅಲ್ಲ ಅದು. ಏನು ಆನಂದ ಮಾತ್ರ ನಿನ್ನೊಳಗದೆ. ಇದನ್ನು ಮಾತ್ರ ನೀ ಖಾತ್ರಿ ಮಾಡ್ಕೊಳ್ಳೋದು ಭಾಳ ಮಹತ್ವದ. ಏನು ಮಠ ಮಾಡಿದವ್ರನ್ನವರೆಲ್ಲ ಎಲ್ಲಿ ಹುಡುಕಾಕತ್ತೀರಿ ನೀವು? ಹೊರಗೆ ರಂಜನಾದೊಳಗೆ ಹೌದಿಲ್ಲ, ಆಡಂಬರ ಮಾಡ್ಕೊತ ಕೂತು ಬಿಡಪ್ಪ. ಭಾಳ ಮಂದಿ ಕೂಡಿಸ್ತಾರೆ, ಜಾತ್ರೆ ಮೋಜು ಇದ್ರಾಗ ಕಾಲು ಕಳೀಲಿಕ್ಕೆ ಎತ್ತೀರಿ. ಹಾಂ, ಎಂದು ಹೊಳಿಬೇಕಾಗಿತ್ತು? ನೀನಾಗಿದ್ದಾಗ ಆರಾಮಿರ್ತೀವೋ, ಶರೀರ ನೀನಾಗಿದ್ದಾಗ ಆರಾಮಿರ್ತೀವೋ? ಶರೀರ ನೀನಾಗೋದು ಯಾವಾಗ ಬಿಡ್ತೀವಿ ಅವಾಗ ನಿನಗೆ ಆರಾಮಿರ್ತೀವಿ. ಕಂಡಕ್ಕೆ ಸಲ ಹೇಳ್ತಿದ್ದಾನೆ, ಯಾವ ಪುಣ್ಯಾತ್ಮನೇನು ಬಿಡೋರು. ಹಾಂ, ಎಚ್ಚರಿಕೆಯೊಳಗೆ ಏನಾರು ಆಗೋದು, ಕನಸಿನಾಗ ಏನಾರು ಆಗೋದು, ನಿದ್ದೆ ಹೆಚ್ಚಾಗ ಅಲ್ಲಿ ಏನಾರು ಆಗೋದು ಮುಗಿತು ಅಂದಾಗ ಅಲ್ಲಿ ಆರಾಮಿರ್ತೀವಿ. ಏನಾರು ಆಗೋದು ಯಾವಾಗ ಬಿಡ್ತೀವಿ ಯಾವಾಗ ಆರಾಮಿರ್ತೀವಿ. ನಿದ್ದೆ ಹೆಚ್ಚಾಗ ಏನಾರು ಆಗೋದಿಲ್ಲ ಅಲ್ಲಿ. ಎಚ್ಚರಿಕೆಯಾಗ ಏನಾರು ಆಗೋದು, ಕನಸಿನಾಗ ಏನಾರು ಆಗೋದು. ಆಗೋದೆಲ್ಲ ಅದು ಹೋಗುವುದನ್ನಲ್ಲ, ಹೋಗೋದಾಗಿ ಏನು ನಾವು ಇದ್ದಕ್ಕಿದ್ದಂಗೆ ಇದ್ದದ್ದು ವಸ್ತು ಯಾವುದೈತಿ ಅದಷ್ಟು ಗ್ರೂಪವಾದದ್ದು ಅದೇ ನೀನು. ನಿನ್ನ ಹೊರತು ಇನ್ನೊಂದು ಯಾವುವು ಇದಕ್ಕಿದ್ದಂಗಿಲ್ಲ. ಇಲ್ಲ, ನಿನ್ನಿಂದ ಅರಿವಿಸಿಕೊಳ್ಳುವ ವಸ್ತು ಯಾವುವು ಇದಕ್ಕಿದ್ದಂಗಿರೋದಿಲ್ಲ. ಕ್ಷಣ ಕ್ಷಣಕ್ಕನ ಬದಲಾವಣೆ ಏನು. ಅದಕ್ಕೆ ಅದರ ಬಗ್ಗೆ ಉದಾಸೀನತೆ ಅಂತ. ಪ್ರತಿಯೊಂದು ವಸ್ತು ಇಂದ್ರಿಯಗಳ ಗೋಚರಾಗುವ ವಸ್ತು ಯಾವುವು ಇದಕ್ಕಿದ್ದಂಗೆ ಇರುವುದಿಲ್ಲ. ಅದಕ್ಕೆ ಅವುಗಳಲ್ಲಿ ಸುಖ ಹುಡುಕಾಕ ಹೋಗಲಾವು, ಅನಿತ್ಯವಾದದ್ದು. ಇದು ನಿಜವಾದ ಸುಖ, ಅದು ಯಾವಾಗಲೂ ಇದ್ದದ್ದು, ನಿತ್ಯವಾಗಿದ್ದದ್ದು, ಅದು ಸುಖರೂಪವಾದದ್ದು. ಅದಕ್ಕಂತ ಜೋ ಸುಖ ನಿತ್ಯ ಪರಿಪೂರ್ಣ, ಎಂದೂ ಬದಲಾವಣೆ ಆಗದೆ ಒಂದ ನಮೂನೆ ಯಾವುದೈತಿ ಅದು ಸುಖರೂಪ ಐತಿ. ಅದ ನೀನದಿ. ನಿನ್ನ ಬಿಟ್ಟು ಸುಖರೂಪವಾದಂಥ ವಸ್ತು ಯಾವೂ ಇಲ್ಲ. ನಿನ್ನ ಬಿಟ್ಟು ಹುಡುಕಬೇಡ, ಹುಡುಕಿ ದನಿ ಬೇಡ ಅಂತ ಎಚ್ಚರಿಕೆ ಕೊಟ್ಟಾರೆ. ಆದರೂ ಅನ್ಯದ್ರಾಗ ಹುಡುಕಿ ಸುಳ್ಳ ದನಿ. ದನದ ಕಡಿಕೆ ಎಲ್ಲಿ ವಿಶ್ರಾಂತಿಯನ್ನು ಅಂತಿ, ನಿನ್ನೊಳಗೆ ನೀವು ವಿಶ್ರಾಂತಿಯನ್ನು. ಈ ದೈತ್ಯಾಗ ಎಲ್ಲಿ ವಿಶ್ರಾಂತಿ? ನಮ್ಮಲ್ಲಿ ತಿಳಿಯಲೇ ಇರ್ತೇವೆ ಅಷ್ಟೇ, ತಿಳಿದ ಎದುರ್ತೀವಿ. ಅದ ಜ್ಞಾನ. ಏನು ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದಬೇಕು. ನಿನ್ನಲ್ಲೇ ವಿಶ್ರಾಂತಿ ಐತಿ ಹೊತ್ತು ಅನ್ಯದ್ರಾಗಿಲ್ಲ. ಇಲ್ಲ, ಎಲ್ಲಿ ನಮಗೆ ದನು ಹೋತು ಅಂದರೆ ನಮ್ಮೊಳಗೆ ನಾವು ಆಗಿದ್ದಾಗ ನಾವು ಏನಾರ ಆಗಿ ದನು ಕಳ್ಕೊಬೇಕಂತೇವೆ. ಆಗೇ ಅಲ್ಲಿಗೆ ದನು ಹೋಗಿದ್ದಾನೆ. ಶರೀರ ಹಾಕೊಂಡು ಕೂತಿಯಲ್ಲ, ಏನು ಶರೀರ ನೀನು ಆಗೋದು ಯಾವಾಗ ಬಿಡ್ತೀವಿ ಯಾವಾಗ ನೀನು ದನು ತಪ್ಪಬೇಕು ನೋಡಿ. ಶರೀರ ನೀನು ಹಾಕ್ಕೊಂಡು ಕುಂತ ಅಂದ್ರೆ ಇದಕ್ಕೆ ಚಾಲು ಆತ್ಪ, ಅದ್ರಾಗ ಸುಖ ಸಿಗ್ತೈತಿ. ಇದು ಕಾಮನೆಗಳು ಬೆನ್ನತ್ತವ. ನೀನಾಗಿದ್ದಾಗ ಕಾಮನಗಳ ಕಾಟ ಎಲ್ಲೈತಿ. ಶರೀರ ಭಾವ ಬಂದ ಕೂಡಲೇ ಕಾಮನ ಕಾಟ ಶುರುವಾಗ್ತದೆ. ಈ ಕಾಟ ತಪ್ಪಿಸ್ಕೋಬೇಕಾಗಿತ್ತಂದ್ರೆ ನೀ ಯಾರಿದ್ದೀ ಯಥಾರ್ಥ ಜ್ಞಾನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಜ್ಞಾನವನ್ನು ಮಾಡು. ತಾನಾರಂಭದನ್ನು ತಿಳಿಯು ಮನುಷ್ಯ ಕುಲದ ಜನನದ ಲಾಭ ಅಂದರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಮ್ಮ ನಿಜವನ್ನು ನಾವು ತಿಳ್ಕೊಂಡ ಅದನ್ನು ಬಿಟ್ಟೇವಿ. ಅಲ್ಲದನ್ನು ನಮ್ಮಲ್ಲಿ ತೋರಿಡುವುದನ್ನು ನಾವು ನನ್ನದು ಅಂತ ಆರೋಪ ಮಾಡ್ಕೊಂಡು ದುಃಖ ಪಡಲಿಕ್ಕೆ. ಅದಕ್ಕೆ ಇದರ ಭಾವನೆಯನ್ನು ಪೂರ ಬರಬಾರ್ದು. ಗಣ್ಯ ಭಾವನೆ ಬರದಂಗೆ ಯಾವಾಗಲೂ ತನ್ನ ಭಾವನೆ ಒಳಗೆ ಉಳಿಯುವಂಥ ಪ್ರಯತ್ನ ಮಾಡೋದು. ಇದು ಅಭ್ಯಾಸ ಸತತ ನಡೆದು ಅದು ಗಟ್ಟಿ ಸಮಾಧಿ ಹೊಂದಿದಾಗ ಖಾತ್ರಿ ಆಗುತ್ತೆ. ನಾನಾ ಆನಂದ ಸ್ವರೂಪಿದ್ದೇನೆ, ನನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋದು ಅನುಭವ ಬರ್ತದೆ. ಸಕಲ